सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। हरि ओम। ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಸ್ವಾಧ್ಯಾಯ ಪ್ರವಚನಗಳನ್ನ ನಿಲ್ಲಿಸಬಾರದು ಅಂತ. ಆ ವಿಷಯದಲ್ಲಿ ನಾವು ಪ್ರಮಾದವನ್ನು ಮಾಡಬಾರದು. ಅಂದ್ರೆ ನಿರಂತರ ಸ್ವಾಧ್ಯಾಯ ಪ್ರವಚನ ನಡೀತಾ ಇರಬೇಕು. ತದ್ಧಿ ತಪಸ್ ತದ್ಧಿ ತಪಃ ಎಂಬುದಾಗಿ ಹೇಳ್ತಾರೆ. ಅದೇ ತಪಸ್ಸು, ಅದೇ ತಪಸ್ಸು. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ಎಂಬುದಾಗಿ ಕೂಡ ಶಂಕರ ಭಗವತ್ಪಾದರು ತಮ್ಮ ಸಾಧನಾ ಪಂಚಕಂ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಈ ಶಾಸ್ತ್ರ ಅಧ್ಯಯನ ಮತ್ತು ಅದರ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಉಪನ್ಯಾಸ ಇದು ನಿರಂತರ ನಡೀತಾ ಇರಬೇಕು. ಅದು ಭಗವದ್ಗೀತೆ ಇರಲಿ, ಉಪನಿಷತ್ತಿರಲಿ, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಯಾವುದೋ ಒಂದು ಧಾರ್ಮಿಕ ಗ್ರಂಥವೋ, ಆಧ್ಯಾತ್ಮಿಕ ಗ್ರಂಥವೋ, ಭಕ್ತಿ ಗ್ರಂಥವೋ, ಒಟ್ಟಿನಲ್ಲಿ ಪ್ರಾತಃ ಮಧ್ಯಾಹ್ನ ಸಾಯಂ 3 ಕಾಲದಲ್ಲಿಯೂ ಕೂಡ ಶಾಸ್ತ್ರ ಚಿಂತನೆ ನಮ್ಮ ಮನಸ್ಸಿಗೆ ಬರ್ತಾ ಇರಬೇಕೆಂಬುದಾಗಿ ಹಿರಿಯರು ಹೇಳಿದ್ದಾರೆ. ಸಾಮಾನ್ಯವಾಗಿ ಈ ವ್ಯವಹಾರದ ಜಂಜಾಟದಲ್ಲಿ, ಲೌಕಿಕ ತಾಪತ್ರಯಗಳ ಮಧ್ಯೆ ನಾವು ಲಕ್ಷ್ಯವನ್ನ ಮರೆತು ಬಿಡ್ತೇವೆ. ಮೊನ್ನೆ ಯಾರೋ ಮಾತನಾಡ್ತಾ ಹೇಳಿದ್ರು, 1000ದೆಡೆಗೆ ಲಕ್ಷ್ಯವಿರಬೇಕು ಅಂತ. ಅಂದ್ರೆ 1000ದೆಡೆಗೆ, ಮೋಕ್ಷದೆಡೆಗೆ ಲಕ್ಷ್ಯ ಸದಾ ಇರಬೇಕು ನಮ್ಮದು ಅಂತ. ವ್ಯವಹಾರ, ಮಾಯಾ ಪ್ರಪಂಚ ಅದನ್ನ ಮರೆಸ್ತಾ ಇರ್ತದೆ. ಬೆಳಗ್ಗೆಯಿಂದ ಸಂಜೆ ತನಕ ವ್ಯವಹಾರದಲ್ಲಿ ಮುಳುಗಿ ನಾವು ಯಾಕೆ ಬಂದಿದ್ದೇವೆ, ಏನು ಮಾಡಬೇಕಿತ್ತು ಈ ಜಗತ್ತಿನಲ್ಲಿ ಎಂಬುದನ್ನ ಮರೆತು ಬಿಡ್ತೇವೆ. ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇ ತಾತಃ. ನನ್ನ ಉದ್ದೇಶವನ್ನೇ ಮರೆತು ಈ ಪ್ರಾಪಂಚಿಕ ವ್ಯವಹಾರದಲ್ಲಿ ಮುಳುಗ್ತೇವಲ್ಲ, ಅದನ್ನು ಪ್ರಮಾದ ಎಂಬುದಾಗಿ ಕರೆದಿದ್ದಾರೆ. ಮನುಷ್ಯ ಜನ್ಮ ಸಿಕ್ಕಿರುವಂಥದ್ದೇ ಭಗವತ್ ಪ್ರಾಪ್ತಿಗಾಗಿ, ಮೋಕ್ಷ ಪ್ರಾಪ್ತಿಗಾಗಿ. ಅದನ್ನು ಬಿಟ್ಟು ನಾವು ಈ ಮಾಯಾ ಪ್ರಪಂಚದಲ್ಲಿ ತೊಡಗುವಂಥದ್ದು ಶಾಸ್ತ್ರ ದೃಷ್ಟಿಯಿಂದ ದೋಷ. ಹಾಗಾದ್ರೆ ಅದಕ್ಕೆ ಪರಿಹಾರ ಏನು? ನಿರಂತರ ನಮ್ಮ ಮನಸ್ಸಿನಲ್ಲಿ ನಮ್ಮ ಲಕ್ಷ್ಯ ಅನ್ನೋದು ಯಾವಾಗ್ಲೂ ಜಾಗೃತವಾಗಿರ್ಬೇಕು, ಜಾಜ್ವಲ್ಯಮಾನವಾಗಿ ಬೆಳಗ್ತಾ ಇರಬೇಕು. ನನ್ನ ಉದ್ದೇಶ ಏನು? ಎಲ್ಲ ಕರ್ಮಗಳಿಂದ ನಾನು ಅಂತಿಮವಾಗಿ ಪಡೆಯಬೇಕಾದದ್ದೇನೋ ಲೌಕಿಕವೇ ಗುರಿ ಅಲ್ಲ, ಇದಕ್ಕಿಂತಲೂ ಹೊರತಾದ ಪರಮಾರ್ಥ ಅನ್ನುವಂಥದ್ದಿದೆ. DVಜಿಯವರು ಕಗ್ಗದಲ್ಲಿ ಹೇಳುವ ಹಾಗೆ, ಇರುವ ಕೆಲಸವ ಮಾಡು ಕಿರಿದೆನೆದೆ ಮನವಿಟ್ಟು ದೊರೆತುದ ಪ್ರಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಮನುಷ್ಯನ ಲಕ್ಷ್ಯ ಪರಮಾರ್ಥವೇ ಆಗಿದೆ, ಮೋಕ್ಷವೇ ಆಗಿದೆ. ಆದ್ರಿಂದ ಅದನ್ನ ನೆನಪಿಸ್ತಕ್ಕಂತಹ ಮೋಕ್ಷ ಗ್ರಂಥಗಳನ್ನ, ಸಾಧನಾ ಗ್ರಂಥಗಳನ್ನ, ಧಾರ್ಮಿಕ ಗ್ರಂಥಗಳನ್ನ ಪದೇ ಪದೇ ಶ್ರವಣ ಮಾಡಿ ನಮ್ಮ ಲಕ್ಷ್ಯವನ್ನ ನಿಚ್ಚಳವಾಗಿ ಜಾಗೃತಗೊಳಿಸಿಕೊಂಡು ಉಳಿಸಿಕೊಳ್ಳಬೇಕು ಎಂಬುದಾಗಿ ಹಿರಿಯರ ಬಯಕೆಯಾಗಿದೆ. ಆ ನಿಟ್ಟಿನಲ್ಲಿ ನಿರಂತರ ಒಂದು ಸ್ವಾಧ್ಯಾಯ ನಮ್ಮ ಜೀವನದಲ್ಲಿ ಘಟಿಸಲಿ ಎನ್ನುವ ಉದ್ದೇಶದಿಂದ ಈ ಗೀತಾ ಉಪನ್ಯಾಸವನ್ನ ನಾವು ಇಟ್ಟುಕೊಂಡಿರ್ತಕ್ಕಂಥದ್ದು. ಅದು ಶ್ರೋತೃಗಳಿಗೂ ಪ್ರಯೋಜನ ಆಗಬೇಕು, ಹೇಳುವವನಿಗೆ ಜಾಸ್ತಿ ಪ್ರಯೋಜನ ಆಗಬೇಕು. ಸ್ವಾಮಿ ಚಿನ್ಮಯಾನಂದರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಬಟ್ಟೆಯನ್ನ ಕಲ್ಲಿನ ಮೇಲೆ ಒಗೆದು ಹೊಡೆದು ಶುದ್ಧಿಗೊಳಿಸುವಾಗ ಬಟ್ಟೆ ಶುದ್ಧವಾಗ್ತದೋ ಇಲ್ಲವೋ, ಆದ್ರೆ ಕಲ್ಲಂತೂ ಶುದ್ಧವಾಗ್ತದೆ ಅಂತ. ಅದಕ್ಕೆ
ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ರು, ನೀವು ಉಪನ್ಯಾಸಗಳನ್ನ ಸತ್ಸಂಗಗಳನ್ನ ನಡೆಸುವುದು ನಿಮ್ಮ ಉದ್ಧಾರಕ್ಕಾಗಿ ಎಂಬುದಾಗಿ. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಚ ಎಂಬುದಾಗಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ತಮ್ಮ ಉದ್ಧಾರವನ್ನ ಮಾಡಿಕೊಳ್ಳುವುದರೊಟ್ಟಿಗೆ ಸಮಾಜದ ಬೆಳವಣಿಗೆಯನ್ನು ನಾವು ಮಾಡಬೇಕು ಅಂತ. ಜಗದ ಕಲ್ಯಾಣದೊಳಗೆ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಬೇಕು ಎನ್ನುವುದು ಡಿ ವಿ ಜಿ ಅವರು ಹೇಳ್ತಾರೆ. ಅಂದ್ರೆ ಎರಡೂ ಉದ್ದೇಶ ಮುಖ್ಯವಾಗ್ತದೆ. ಒಂದು, ಸಾಮಾನ್ಯ ಜನರಿಗೆ ಈ ಗೀತೆಯ ಸಾರವನ್ನ, ಶಾಸ್ತ್ರದ ಸಾರವನ್ನ ತಿಳಿಸಿಕೊಡುತ್ತಾ ನಮ್ಮ ಲಕ್ಷ್ಯವನ್ನ ಸದಾ ಜಾಗೃತವಾಗಿ ಇಟ್ಟುಕೊಳ್ಳುವುದಕ್ಕೆ ಇದೊಂದು ಅನುಷ್ಠಾನವಾಗಿ, ಒಂದು ಸಾಧನೆಯಾಗಿ ತೆಗೆದುಕೊಂಡದ್ದಾಗಿದೆ. ಬೇರೆ ಇನ್ಯಾವ ಉದ್ದೇಶವೂ ಇದರಲ್ಲಿ ಇಲ್ಲ. ಯಥಾಶಕ್ತಿ ಯಥಾಮತಿ ಈಶ್ವರನೇ ತಿಳಿಸಿಕೊಡಬೇಕು, ನಡೆಸಿಕೊಡಬೇಕು, ನಿರ್ವಿಘ್ನವಾಗಿ ಮುಂದುವರಿಸಬೇಕು. ಇದಕ್ಕೆ ಪಾಂಚಜನ್ಯ ಎಂಬ ಹೆಸರನ್ನು ಕೊಟ್ಟಿರುವುದಕ್ಕೆ ಕಾರಣ, ಭಗವಂತ ಶ್ರೀಕೃಷ್ಣ ತನ್ನ ಕೈಯಲ್ಲಿ ಹಿಡಿದಿರತಕ್ಕಂಥ ಶಂಖಕ್ಕೆ ಹೆಸರು ಪಾಂಚಜನ್ಯ ಅಂತ. ಶಂಖನಾದ ಹೇಗೆ ವಾತಾವರಣವನ್ನು ಶುದ್ಧಗೊಳಿಸ್ತದೋ, ಪ್ರಕೃತಿಯನ್ನ ಪವಿತ್ರಗೊಳಿಸ್ತದೋ, ಹಾಗೆ ಈ ಗೀತಾ ಶಂಖನಾದ ಸಮಾಜವನ್ನು ಶುದ್ಧಗೊಳಿಸ್ತದೆ, ನಮ್ಮ ಹೃದಯವನ್ನ ಪವಿತ್ರಗೊಳಿಸ್ತಕ್ಕಂಥದ್ದು ಪಾಂಚಜನ್ಯದ ಹಾಗೆ ಭಗವದ್ಗೀತೆಯು ಕೂಡ ಶ್ರೀಕೃಷ್ಣನ ವಾಣಿ, ಅದು ಪಾಂಚಜನ್ಯ ನಿನಾದವೇ ಎಂಬ ಅರ್ಥದಲ್ಲಿ ಈ ಕಾರ್ಯಕ್ರಮಕ್ಕೆ ಪಾಂಚಜನ್ಯ ಎಂಬುದನ್ನು ಕೊಟ್ಟಿದ್ದೇವೆ. ನಮ್ಮ ಅಪೇಕ್ಷೆ ಏನು ಅಂದ್ರೆ 18 ಅಧ್ಯಾಯಗಳನ್ನ ಚಿಂತನೆ ಮಾಡೋಣ ಎಂಬುದಾಗಿ ಇಟ್ಟುಕೊಂಡು ಹೊರಟಿದ್ದೇವೆ. ಇನ್ನು ಭಗವಂತನೇ ನಿರ್ವಿಘ್ನವಾಗಿ ಅದನ್ನು ಮುಂದುವರಿಸಿ ಹೋಗಬೇಕು ಅಂತ ನನ್ನ ಪ್ರಾರ್ಥನೆಯೂ ಆಗಿದೆ. ಯಾಕಂದ್ರೆ ಇದು ದೀರ್ಘಕಾಲದ ಒಂದು ಯಾತ್ರೆ. ಪ್ರತಿನಿತ್ಯವೂ ಈ ಉಪನ್ಯಾಸವನ್ನ 6:30ಯಿಂದ 7:30 ತನಕ ಅಥವಾ 6:50 ತನಕ ಮಾಡಿ ಸ್ವಲ್ಪ ಪ್ರಶ್ನೋತ್ತರಕ್ಕೆ ಅವಕಾಶ ಕೊಡುವಂತಹದ್ದು ಏನು, ಮತ್ತೆ ಮುಂದಕ್ಕೆ ನಾವು ಚರ್ಚೆ ಮಾಡೋಣ. ಒಟ್ಟಿನಲ್ಲಿ ಪ್ರತಿನಿತ್ಯವೂ ಒಂದು ಅನುಷ್ಠಾನವಾಗಿ, ಒಂದು ಸಾಧನೆಯಾಗಿ ಇದನ್ನು ಇಟ್ಟುಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೇನೆ. ಇವತ್ತು ಆರಂಭದ ದಿನವಾದದ್ರಿಂದ ಶ್ರೀಮದ್ ಭಗವದ್ಗೀತೆಯ ಒಂದು ಪರಿಚಯ ಮತ್ತು ಧ್ಯಾನ ಶ್ಲೋಕಗಳ ಬಗ್ಗೆ ಕೆಲವು ಚಿಂತನೆಯನ್ನು ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಗ್ರಂಥ. ಶ್ರೀಮದ್ ಭಗವದ್ಗೀತೆಯ ಬಗ್ಗೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಒಂದು ಶ್ಲೋಕ ಬರ್ತದೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ ಅಂತ. ಅಂದ್ರೆ ಗೀತಾ ಸುಗೀತಾ ಕರ್ತವ್ಯ ಅಂತ. ಭಗವದ್ಗೀತೆಯನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಕಿಮನ್ಯೈ ಶಾಸ್ತ್ರ ವಿಸ್ತರೈಹಿ, ವಿಸ್ತಾರವಾಗಿರತಕ್ಕಂತಹ ಬೇರೆ ಶಾಸ್ತ್ರಗಳು ನಮಗೆ ಯಾಕೆ ಬೇಕು ಅಂತ. ಅನೇಕ ಶಾಸ್ತ್ರಗಳ ಗೊಡವೆಗಳು ಬೇಡ. ಭಗವದ್ಗೀತೆಯನ್ನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿಬಿಡಿ. ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಸಾಕ್ಷಾತ್ ಪದ್ಮನಾಭನಾದ ಶ್ರೀಮನ್ ನಾರಾಯಣನ ಮುಖಾರವಿಂದದಿಂದ ಬರತಕ್ಕಂತಹ ಭಗವದ್ಗೀತೆ ಅಷ್ಟೇ ಸಾಕು ನಮ್ಮ ಜೀವನಕ್ಕೆ, ಮೋಕ್ಷ ಸಾಧನೆಗೆ ಎಂಬುದಾಗಿ ಮಹಾಭಾರತವೇ ಭಗವದ್ಗೀತೆಯನ್ನ ಹೊಗಳುತ್ತೆ. ಇನ್ನು ಶಂಕರ ಭಗವತ್ಪಾದರು ತಮ್ಮ ಭಜಗೋವಿಂದಂ ಗ್ರಂಥದಲ್ಲಿ ಹೇಳ್ತಾರೆ, ಭಗವದ್ಗೀತಾ ಕಿಂಚಿದ ಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚ. ಭಗವದ್ಗೀತೆಯನ್ನ ಸ್ವಲ್ಪವೇ ಓದಿದ್ರು ಸಾಕು, ಯಮ ಅವನ ಹತ್ರ ಚರ್ಚೆ ಮಾಡೋಲ್ಲ ಅಂತ ಹೇಳ್ತಾರೆ. ಯಮ ಚರ್ಚೆ ಮಾಡೋಲ್ಲ ಅಂದ್ರೆ ಏನರ್ಥ? ಅವನಿಗೆ ದುರ್ಗತಿ ಎಂಬುದಿಲ್ಲ, ಸದ್ಗತಿಯೇ ನಿಶ್ಚಿತವಾಗಿ ಅಂತ. ಅಂತಹ ಶ್ರೇಷ್ಠವಾದ ಗ್ರಂಥ ನೋಡಿ. ಹಿಂದೂ ಸನಾತನ ಧರ್ಮೀಯರಿಗೆ ಪ್ರಮಾಣ ಗ್ರಂಥ ಅಥವಾ ಮೂಲ ಗ್ರಂಥ ಯಾವುದು ಅಂದ್ರೆ ವೇದಗಳು. ನಮಗೆ ವೇದವೇ ಮೂಲಭೂತವಾದಂತಹ ಗ್ರಂಥ. ಇನ್ನು ವೇದವನ್ನ ಆಶ್ರಯಿಸಿದಕ್ಕಂತಹ ಶ್ರುತಿ, ಸ್ಮೃತಿ ಅಂತ ಕರೀತಾರೆ. ಆ ಸ್ಮೃತಿ ಗ್ರಂಥಗಳು ಕೂಡ ಪ್ರಮಾಣವಾಗಿ ಇರುತ್ತೆ. ಆದ್ರೆ ಮೂಲವಾಗಿ ಪ್ರಮಾಣವಾಗಿರತಕ್ಕಂಥದ್ದು ವೇದಗಳು. ಈ ವೇದ ಅನ್ನುವಂಥದ್ದು ಅಗಾಧವಾದಂತಹ ಒಂದು ಜ್ಞಾನ ಭಂಡಾರ. ವಿದ್ಜ್ಞಾನೇ ಎಂಬ ಧಾತುವಿನಿಂದ ವೇದ ಎನ್ನುವ ಶಬ್ದ ಹುಟ್ಟಿದೆ. ಅಗಾಧವಾದಂತಹ ಜ್ಞಾನ ರಾಶಿ. ಅದು ಯಾವುದೋ ವ್ಯಕ್ತಿ ಬರೆದಂತಹ ಒಂದು ಗ್ರಂಥ ಅಲ್ಲ. ಋಷಿಗಳು ಭಗವತ್ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಉದ್ದೇಶದಿಂದ, ಈ ಜೀವನಕ್ಕೆ ಒಂದು ಅರ್ಥವನ್ನು ಕಂಡುಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಧ್ಯಾನದಲ್ಲಿ ಕುಳಿತಾಗ ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ ಎಂಬಂತಹ ಪ್ರಶ್ನೆಯನ್ನ ಮನಸ್ಸಲ್ಲಿಟ್ಟುಕೊಂಡು ಏಕಾಗ್ರ ಚಿತ್ತತೆಯಿಂದ ಆ ಭಗವತ್ ತತ್ವವನ್ನು ಧ್ಯಾನ ಮಾಡ್ತಾ ಮಾಡ್ತಾ ಇದ್ದಾಗ
ಅವರ ಅಂತಃಪಟಲದಲ್ಲಿ ಹೊಳೆದಂತಹ ದಿವ್ಯವಾದಂತಹ ವಾಣಿಯೇ ವೇದ. ಅದು ಅವರಿಗೆ ಹೊಳೆದದ್ದೇ ಹೊರತು ಅವರು ಬುದ್ಧಿಯಿಂದ ಕಂಡುಕೊಂಡಿದ್ದಲ್ಲ. ಸಾಕ್ಷಾತ್ ಪರಮಾತ್ಮನೇ ಅವರ ಅಂತಃಕರಣದಲ್ಲಿ ತೋರಿಸಿದ ಎಂಬುದಾಗಿ ಶ್ರುತಿ ಎನ್ನುವ ಶಬ್ದವನ್ನ ಹೇಳ್ತಾರೆ. ಶ್ರುತಿ ಅಂದ್ರೆ ಕೇಳಿದ್ದು ಅಂತ, ವೇದಗಳು ಅವರಿಗೆ ಕೇಳಿಸಿದ್ದು ಅಂತ. ಈ ಹೊರ ಕಿವಿಗೆ ಕೇಳಿಸಿದ್ದಲ್ಲ, ಒಳ ಕಿವಿಗೆ ಕೇಳಿಸಿದ್ದು ಅಂತ ಅರ್ಥ. ಆದ್ದರಿಂದ ಅಂತಹ ವೇದಗಳು ಅತ್ಯಂತ ಪವಿತ್ರವಾದ ಗ್ರಂಥ. ವೇದದ ಪಾರಾಯಣ, ವೇದದ ಅಧ್ಯಯನ, ವೇದದ ಅರ್ಥಚಿಂತನ, ವೇದದ ವ್ಯಾಖ್ಯಾನ ಇವೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾದ ಕೆಲಸ. ಆದರೆ ವೇದ ಅಧ್ಯಯನವಾಗಲಿ ಅಥವಾ ವೇದದ ಅರ್ಥದ ಚಿಂತನೆಯಾಗಲಿ ಇವತ್ತಿನ ಕಾಲದಲ್ಲಿ ದುಸ್ತರವಾಗಿದೆ. ಅನೇಕ ಕಾರಣಗಳಿಂದಾಗಿ. ಒಂದು ಸಮಯದ ವ್ಯವಧಾನ ಇಲ್ಲ, ಮತ್ತು ವೇದದ ನಿಗೂಢವಾದಂತಹ ಭಾಷೆಯನ್ನ ಅರ್ಥೈಸಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ನಮ್ಮ ಕಾರ್ಯಕ್ಷಮತೆಯೂ ಕೂಡ ಕ್ಷೀಣವಾಗಿದೆ. ಹೀಗಿರುವಾಗ ಆ ವೇದದ ಸಾರವೆಲ್ಲವನ್ನ ನಾವು ಗ್ರಹಿಸಬೇಕಾದ್ರೆ ಬೇರೆ ಯಾವುದಾದ್ರೂ ಮಾರ್ಗ ಇದೆಯೇ? ವೇದವನ್ನ ಓದುವುದಕ್ಕೆ ಒಂದಿಷ್ಟು ನಿಯಮಗಳಿದೆ. ಉದಾತ್ತ, ಅನುದಾತ್ತ, ಸ್ವರಿತ ಎಂಬುದಾಗಿ ಆ ಸ್ವರವನ್ನ ತಪ್ಪದೆ ಹೇಳಬೇಕಾಗ್ತದೆ. ವೇದದ ಅರ್ಥವನ್ನ ಮಾಡಬೇಕಾದ್ರೆ ವ್ಯಾಕರಣ, ನಿರುಕ್ತ, ಛಂದ, ಜ್ಯೋತಿಷ ಮುಂತಾದ ಗ್ರಂಥಗಳ ವೇದಾಂಗಗಳ ಸಹಾಯದಿಂದ ಮಾಡಬೇಕಾಗ್ತದೆ. ಇದೆಲ್ಲ ಸ್ವಲ್ಪ ದುಸ್ತರ, ಸ್ವಲ್ಪ ಕಷ್ಟ ಎಂಬುದಾಗಿ ಅನ್ನಿಸಬಹುದು. ಆದರೆ ಅತ್ಯಂತ ಸರಳವಾಗಿ ವೇದದ ಸಾರ ಸರ್ವಸ್ವ ಎಲ್ಲವನ್ನೂ ಕೂಡ ಗ್ರಹಣ ಮಾಡುವುದಕ್ಕೆ ಬೇರೆ ಯಾವುದಾದ್ರೂ ಮಾರ್ಗ ಇದೆಯೇ ಅಂದ್ರೆ ಹೌದು, ಅದೇ ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತೆಯನ್ನ ಸರಿಯಾಗಿ ಅರ್ಥೈಸಿಕೊಂಡ್ರೆ ಸಮಗ್ರ ವೇದವು ಏನು ಹೇಳ್ತಾ ಇದೆಯೋ ಅದರ ಅರ್ಥ ನಮಗೆ ಆಗ್ತದೆ. ಆದ್ದರಿಂದ ಗೀತಾಧ್ಯಯನವನ್ನ ಮಾಡಿ ತಮ್ಮ ಜೀವನದಲ್ಲಿ ಯಾರು ಅದನ್ನು ಅನುಷ್ಠಾನಕ್ಕೆ ತರ್ತಾರೋ ಮೋಕ್ಷ ನಿಶ್ಚಿತವಾಗಿ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ವೇದಾಧ್ಯಯನ ಕಠಿಣವಾದರೂ ಗೀತಾಧ್ಯಯನ ಕಠಿಣವಲ್ಲ. 700 ಶ್ಲೋಕಗಳ 18 ಅಧ್ಯಾಯಗಳ ಈ ಭಗವದ್ಗೀತೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಅಂತ ಹೇಳಬೇಕು. ಅದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಧರ್ಮ ಗ್ರಂಥಗಳಲ್ಲಿಯೂ, ಎಲ್ಲಾ ಮೋಕ್ಷ ಗ್ರಂಥಗಳಲ್ಲಿಯೂ, ಎಲ್ಲಾ ಶಾಸ್ತ್ರ ಗ್ರಂಥಗಳಲ್ಲಿಯೂ ಕೂಡ ಶ್ರೇಷ್ಠವಾದದ್ದು ಯಾವುದಪ್ಪ ಅಂತ ಹೇಳಲಿಕ್ಕೆ ಹೊರಟ್ರೆ ಶ್ರೀಮದ್ ಭಗವದ್ಗೀತೆ ಎಂಬುದಾಗಿಯೇ ನಮ್ಮ ಮನಸ್ಸಿಗೆ ಬರ್ತದೆ. ಹಾಗಂತ ಎಲ್ಲ ಮಹನೀಯರು ಕೂಡ ಇದನ್ನ ಹಾಡಿ ಹೊಗಳಿದ್ದಾರೆ. ಯಾಕಂದ್ರೆ ಒಬ್ಬ ಸಾಧಕನಾದವನು ತನ್ನ ಜೀವನದಲ್ಲಿ ನೆಮ್ಮದಿ, ಶಾಂತಿಯನ್ನು ಅನುಭವಿಸಬೇಕು ಅಂತಿದ್ರೆ ಅವನಿಗೆ ಏನೇನು ಮಾಹಿತಿಗಳು ಬೇಕು, ಧ್ಯಾನವನ್ನು ಹೇಗೆ ಮಾಡಬೇಕು, ಮನಸ್ಸು ಅಂದ್ರೆ ಏನು, ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಇನ್ನು ಕರ್ಮವನ್ನು ಯೋಗ ಬುದ್ಧಿಯಿಂದ ಮಾಡುವುದು ಹೇಗೆ, ಒಬ್ಬ ಆದರ್ಶ ವ್ಯಕ್ತಿ ಜೀವನ್ಮುಕ್ತ ಅಂತಕ್ಕಂಥವನು ಹೇಗೆ ಇರ್ತಾನೆ, ಇನ್ನು ಜೀವನ ಮೌಲ್ಯಗಳು ನಾವು ಹೇಗೆ ರೂಢಿಸಿಕೊಳ್ಳಬೇಕು, ಭಕ್ತಿಯನ್ನು ಹೇಗೆ ಮಾಡಬೇಕು, ಭಗವಂತ ಅಂದ್ರೆ ಯಾರು, ಜ್ಞಾನದ ಸ್ವರೂಪವೇನು, ಈ ಬಗೆಯಾದಂತಹ ಅನೇಕ ವಿಷಯಗಳನ್ನ ತನ್ನ ಒಡಲೊಳಗೆ ತುಂಬಿಕೊಂಡಂತಹ ಜ್ಞಾನದ ಖನಿ ಈ ಶ್ರೀಮದ್ ಭಗವದ್ಗೀತೆ. ನೋಡಿ, ವೇದದಲ್ಲಿ ತ್ರಿಕಾಂಡಾತ್ಮಕವಾದದ್ದು ವೇದ ಅಂತ ಹೇಳ್ತೇವೆ. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಂಬುದಾಗಿ ವೇದದಲ್ಲಿ 4 ಮುಖ್ಯ ಭಾಗಗಳಿದೆ. ಆ 4 ಮುಖ್ಯ ಭಾಗಗಳ ಮುಖ್ಯವಾದಂತಹ ಉದ್ದೇಶ ಕರ್ಮ, ಉಪಾಸನ ಮತ್ತು ಜ್ಞಾನವನ್ನು ತಿಳಿಸ್ತಕ್ಕಂಥದ್ದು. ಅದಕ್ಕೆ ವೇದವನ್ನ ಕರ್ಮಕಾಂಡ, ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡ ಎಂಬುದಾಗಿ 3 ವಿಭಾಗ ಮಾಡುವ ಪದ್ಧತಿಯೂ ಇದೆ. ಈ ಸಂಹಿತಾ ಬ್ರಾಹ್ಮಣ ಭಾಗವನ್ನ ಕರ್ಮಕಾಂಡ ಅಂತಲೂ, ಆರಣ್ಯಕ ಭಾಗವನ್ನ ಉಪಾಸನಾಕಾಂಡ ಅಂತಲೂ, ಉಪನಿಷತ್ತುಗಳನ್ನ ಜ್ಞಾನಕಾಂಡ ಅಂತಲೂ ಕರೀತಾರೆ. ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ವೇದಗಳು ಅಂದ್ರೆ ಪೂಜಾ ಪುನಸ್ಕಾರಗಳಿಗೆ ಅಥವಾ ಯಜ್ಞಯಾಗಾದಿಗಳಿಗೆ ಬಳಸ್ತಕ್ಕಂತಹ ಮಂತ್ರಗಳಿವೆ. ಅದರಲ್ಲಿ ಆ ಮಂತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿದ್ರಾಯ್ತು ಅಂತ ಅಷ್ಟಕ್ಕೆ ಸೀಮಿತ ಮಾಡ್ತಾರೆ. ಅಲ್ಲ, ವೇದ ಅನ್ನುವಂಥದ್ದು ಮನುಷ್ಯ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸ್ಕೊಡ್ತಕ್ಕಂತಹ ಒಂದು ಗ್ರಂಥ. ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಹದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಕ್ಷುರ್ವೈ ಶರಣಮಹಂ ಪ್ರಪದ್ಯೇ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಆ ಭಗವಂತನು ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ,
ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಮದೇವಂ ಆತ್ಮಬುದ್ಧಿ ಪ್ರಸಾದ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಎಂಬುದು ಶ್ವೇತಾಶ್ವತರ ಉಪನಿಷತ್ತಲ್ಲಿ ಬರತಕ್ಕಂಥ ಮಂತ್ರ. ಆ ಪರಮಾತ್ಮನು ಸೃಷ್ಟಿಯನ್ನ ಮಾಡಿದ ಮೇಲೆ ಚತುರ್ಮುಖ ಬ್ರಹ್ಮನು ಮೊದಲನೆಯ ವ್ಯಕ್ತಿ. ಆದ್ದರಿಂದ ಆ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ವೇದವನ್ನ ಕೊಟ್ಟನಂತೆ. ಯಾಕೆ? ಮುಂದಿನ ಸೃಷ್ಟಿಯನ್ನು ಹೇಗೆ ಮಾಡಬೇಕು, ಆಮೇಲೆ ಸೃಷ್ಟಿ ಮಾಡಿದ ಮೇಲೆ ಜೀವರಾಶಿಗಳು ಹೇಗೆ ಬದುಕಬೇಕು, ಎಲ್ಲ ವಿವರಣೆಗಳನ್ನ ಅವನ ಮನಸ್ಸಿಗೆ ಗೋಚರ ಆಗುವಂತೆ ಮಾಡಿದಂತೆ ಆ ಜ್ಞಾನಕ್ಕೆ ವೇದ ಎಂಬುದಾಗಿ ಕರೀತಾರೆ. ಅಂದ್ರೆ ಸೃಷ್ಟಿಯನ್ನ ಮಾಡಿದ ಮೇಲೆ ಭಗವಂತ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ಸೃಷ್ಟಿಯಲ್ಲಿರ್ತಕ್ಕಂತಹ ಜೀವರುಗಳು ತಮ್ಮ ಜೀವನದ ಉದ್ದೇಶವನ್ನ ಪೂರ್ತಿ ಮಾಡಿಕೊಳ್ಳುವುದಕ್ಕೆ, ಜೀವನವನ್ನ ಹೇಗೆ ನಡೆಸಬೇಕು ಎಂಬಂತಹ ವಿವರಣೆಯನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂದ್ರೆ, ನಾವು ಮಾರ್ಕೆಟ್ಗೆ ಹೋಗಿ ಯಾವುದೇ ಒಂದು ಇಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಗ್ಯಾಡ್ಜೆಟ್ ಅನ್ನು ತಂದಾಗ ಅದರೊಟ್ಟಿಗೆ ಅದನ್ನು ಉಪಯೋಗಿಸುವ ಮಾಹಿತಿಯ ಒಂದು ಪುಸ್ತಕ ಕೊಟ್ಟಿರ್ತಾರೆ. ಒಂದು ಮೊಬೈಲ್ ಅನ್ನು, ಒಂದು ಟಿವಿಯನ್ನು ಅಥವಾ ಇನ್ಯಾವುದೋ ವಸ್ತುವನ್ನು ತೆಗೆದುಕೊಂಡಾಗ ಯೂಸರ್ ಮ್ಯಾನ್ಯುವಲ್ ಗೈಡ್ ಅಂತ ಹೇಳಿ ಒಂದು ಪುಸ್ತಕ ಕೊಡ್ತಾರೆ. ಅದನ್ನ ಹೇಗೆ ಬಳಸಬೇಕು ಎಂಬುದಾಗಿ ಪುಸ್ತಕದಲ್ಲಿ ಇರ್ತದೆ. ಸಾಮಾನ್ಯವಾಗಿ ಯಾರು ಆ ಪುಸ್ತಕವನ್ನ ನೋಡಿ ಆ ಉಪಕರಣಗಳನ್ನು ಬಳಸಲ್ಲ. ಸೀದಾ ಅನ್ಬಾಕ್ಸ್ ಮಾಡ್ತಾರೆ, ಪ್ಲಗ್ ಮಾಡಿ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದು ಕ್ರಮ ಅಲ್ಲ. ಆ ವಸ್ತುವನ್ನು ಹೇಗೆ ಬಳಸಬೇಕು, ಯಾವ ಟೆಂಪರೇಚರ್ ಅಲ್ಲಿ ಅದು ಕೆಲಸ ಮಾಡುತ್ತೆ, ಯಾವ ವೋಲ್ಟ್ ಇದೆ, ಯಾವ ಆಂಪ್ಸ್ ಇದೆ ಮುಂತಾದ ಮಾಹಿತಿಯನ್ನ ತಿಳ್ಕೊಂಡು ಆ ಪ್ರಕಾರವಾಗಿ ಅದನ್ನು ಬಳಸಿದರೆ ದೀರ್ಘಕಾಲ ಬಳಕೆಗೆ ಬರ್ತದೆ. ಅದಕ್ಕೆ ಬಳಸುವ ಮಾಹಿತಿಯನ್ನ ಅವರು ಕೊಟ್ಟಿರ್ತಾರೆ. ಹೀಗೆ ಈ ಸೃಷ್ಟಿಯನ್ನ ಮಾಡಿದ ಮೇಲೆ, ಜೀವನವನ್ನು ಕೊಟ್ಟ ಮೇಲೆ ಭಗವಂತ ಅದನ್ನು ಹೇಗೆ ಬಳಸಬೇಕು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ. ಅದೇ ವೇದಗಳು. ವೇದಗಳು ಬರೀ ಪೂಜಾ ಪುನಸ್ಕಾರಗಳಿಗೆ ಸಂಬಂಧಪಟ್ಟ ಮಂತ್ರರಾಶಿ ಅಷ್ಟೇ ಅಲ್ಲ, ಅದು ಜೀವನವನ್ನ ಹೇಗೆ ನಡೆಸಬೇಕು ಎಂಬ ಮಾಹಿತಿಯನ್ನ ತುಂಬಾ ಸುಂದರವಾಗಿ, ತುಂಬಾ ಸ್ಪಷ್ಟವಾಗಿ ಕೊಟ್ಟಂತಹ ಒಂದು ಗ್ರಂಥ. ಹಾಗಾದ್ರೆ ವೇದಗಳು ಏನು ಹೇಳುತ್ತೆ ನಮಗೆ? ವೇದ ಹೇಳುವುದು ಒಂದೇ ಮಾತು, ಮೋಕ್ಷವೇ ಮನುಷ್ಯ ಜೀವನದ ಉದ್ದೇಶ ಎಂಬುದಾಗಿ ಹೇಳುತ್ತೆ. ಮೋಕ್ಷ ಪ್ರಾಪ್ತಿಯೇ ನಮ್ಮ ಜೀವನದ ಚರಮ ಲಕ್ಷ್ಯ ಎಂಬುದಾಗಿ. ಆ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ನಾವು ಅಂತಃಕರಣ ಶುದ್ಧಿಯನ್ನ ಪಡೆದುಕೊಳ್ಳಬೇಕು. ಅಂತಃಕರಣ ಶುದ್ಧಿ ಇಲ್ಲದೆ ಮೋಕ್ಷ ಸಾಧ್ಯವಿಲ್ಲ. ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧಿ ನಹುದು, ಚಿತ್ತ ಶೋಧನೆ ಮತಿ ಚಮತ್ಕಾರವಲ್ಲ. ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಸಕ್ತಿಂ ಶುದ್ಧತೆಯ ಮಂಕುತಿಮ್ಮ. ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧಿ ನಹುದು ಎಂಬುದಾಗಿ ಡಿ.ವಿ.ಜಿ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಚಿತ್ತ ಶುದ್ಧಿಯಿಂದ ಆಗುವಂಥದ್ದು. ಡಿ.ವಿ.ಜಿ ಮತ್ತೊಂದು ಕಗ್ಗದಲ್ಲಿ ಹೇಳ್ತಾರೆ, ಮೋಕ್ಷದಾಶೆಯಳು ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ, ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಮೋಕ್ಷದ ಆಶೆಯಳು ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಈ ಎಲ್ಲ ಶಬ್ದಗಳ ತಾತ್ಪರ್ಯ ಇಷ್ಟೇ, ಚಿತ್ತ ಶುದ್ಧಿ ಆಗದ ಹೊರತು ಮೋಕ್ಷ ಪ್ರಾಪ್ತಿ ಆಗಲ್ಲ. ಅದಕ್ಕೆ ವೇದಗಳು ಏನ್ ಮಾಡ್ತವೆ, ಈ ಕರ್ಮಕಾಂಡ ಮತ್ತು ಉಪಾಸನಾ ಕಾಂಡ ಅಂದ್ರೆ ಬ್ರಾಹ್ಮಣ ಅರಣ್ಯಕ ಭಾಗಗಳಲ್ಲಿ ಚಿತ್ತ ಶುದ್ಧಿಗೆ ನಮಗೆ ಮಾರ್ಗವನ್ನು ಕೊಡುತ್ತೆ. ಯಜ್ಞದಾನ ತಪಃ ಕರ್ಮ ಪಾವನಾನಿ ಮನೀಷಿಣಾಂ. ಯಜ್ಞ, ದಾನ, ತಪಸ್ಸು, ಪಂಚಮಹಾಯಜ್ಞಾದಿಗಳು, ನಿತ್ಯ ನೈಮಿತ್ತಿಕ ಕರ್ಮಾದಿಗಳನ್ನ ಬ್ರಾಹ್ಮಣ ಭಾಗಗಳಲ್ಲಿ ಕೊಟ್ಟು ಅಂತಃಕರಣದ ಶುದ್ಧಿಯ ಮಾರ್ಗವನ್ನು ನಮಗೆ ತೋರಿಸಿಕೊಡುತ್ತೆ. ವಿಶೇಷವಾಗಿ ಕರ್ಮ ಯೋಗ, ಯೋಗ ಬುದ್ಧಿಯಿಂದ ಯಜ್ಞಾಗಾದಿಗಳನ್ನ ಮಾಡುವುದರ ಬಗ್ಗೆ ವೇದ ನಮಗೆ ತಿಳಿಸಿಕೊಡುತ್ತೆ. ಹಾಗೆ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಯೋಗ ಬುದ್ಧಿಯಿಂದ ಯಜ್ಞಯಾಗಾದಿಗಳನ್ನ ಮಾಡುತ್ತಾ ಅಂತಃಕರಣವನ್ನ, ಮಲದೋಷವನ್ನ ನಿವೃತ್ತಿ ಮಾಡಿಕೊಂಡು ನಂತರ ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು. ವಾನಪ್ರಸ್ಥದಲ್ಲಿದ್ದುಕೊಂಡು ಆರಣ್ಯಕ ಗ್ರಂಥ ಭಾಗಗಳನ್ನ ಹೇಳಿರತಕ್ಕಂತಹ ಉಪಾಸನೆಗಳನ್ನ ಮಾಡಬೇಕು. ಉಪಾಸನೆ ಅಂದ್ರೆ ಮೆಡಿಟೇಷನ್. ಭಗವಂತನನ್ನ ಧ್ಯಾನ ಮಾಡುವುದು ಹೇಗೆ ಎಂಬುದಾಗಿ ಆರಣ್ಯಕ ಭಾಗದಲ್ಲಿ ವಿಸ್ತಾರವಾಗಿ ವರ್ಣನೆ ಬರುತ್ತೆ. ಇವತ್ತಿನ ವೇದಾಧ್ಯಯನ ಕೇವಲ ಕಾಲೋಚಿತ ಪ್ರಯೋಗಕ್ಕಷ್ಟೇ ಕೆಲವರು ಸೀಮಿತ ಮಾಡಿಕೊಂಡಿದ್ದಾರೆ. ಇನ್ನು ಸಂಪೂರ್ಣ ವೇದಾಧ್ಯಯನ ಮಾಡಿದ್ರೂ ಅರ್ಥಚಿಂತನೆ ಕಡೆಗೆ ಲಕ್ಷ್ಯ ಕೊಟ್ಟವರು ಕಡಿಮೆ.
ಹಗತ್ತ ಇದ್ದಾರೆ, ಅರ್ಥವನ್ನೂ ಕೂಡ ಚೆನ್ನಾಗಿ ತಿಳಿದು ವ್ಯಾಖ್ಯಾನ ಮಾಡಬಲ್ಲಂತಹ ಮಹನೀಯರು ನಮ್ಮಲ್ಲಿದ್ದಾರೆ. ಆರಣ್ಯಕ ಭಾಗಗಳಲ್ಲಿರ್ತಕ್ಕಂಥ ಉಪಾಸನೆಗಳನ್ನ ತಿಳಿದು ಅರಣ್ಯದಲ್ಲಿಯೇ ಉಳಿದುಕೊಂಡು ಭಗವದ್ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ವೇದ ಹೇಳುತ್ತೆ. ಉಪಾಸನೆಯ ಫಲ ಏನಪ್ಪಾ ಅಂದ್ರೆ ಚಿತ್ತ ನೈಶ್ಚಲ್ಯತೆ. ಕರ್ಮಯೋಗದ ಫಲ ಮಲನಿವೃತ್ತಿಯಾದರೆ ಉಪಾಸನೆಯ ಫಲ ಚಿತ್ತ ನೈಶ್ಚಲ್ಯತೆಯ ಪ್ರಾಪ್ತಿ. ಚಾಂಚಲ್ಯವಾಗಿರತಕ್ಕಂತಹ ಮನಸ್ಸನ್ನ ನೈಶ್ಚಲ್ಯ ಮಾಡತಕ್ಕಂಥದ್ದು, ನಿಶ್ಚಲ ಮಾಡತಕ್ಕಂಥದ್ದೇ ಉಪಾಸನೆ, ಮೆಡಿಟೇಷನ್ ಎಂಬುದಾಗಿ ಹೇಳ್ತಾರೆ. ಹೀಗೆ ಕರ್ಮಕಾಂಡ ಮತ್ತು ಉಪಾಸನಾ ಕಾಂಡದಿಂದ ಮಲದೋಷ ಮತ್ತು ವಿಕ್ಷೇಪ ದೋಷವನ್ನು ನಿವೃತ್ತಿ ಮಾಡಿಕೊಂಡ ಮೇಲೆ ಅವನ ಅಂತಃಕರಣ ಸತ್ವವಾಯಿತು, ಸತ್ವಪ್ರಧಾನವಾಯಿತು ಅಂತ ವೇದ ಏನ್ ಮಾಡುತ್ತೆ, ಉಪನಿಷತ್ತನ್ನ ಕೊಡುತ್ತೆ ನಮ್ಗೆ. ಆ ಉಪನಿಷತ್ತುಗಳಲ್ಲಿ ಆ ಭಗವಂತನ ಸ್ವರೂಪ, ಜೀವ ಸ್ವರೂಪ, ಬಂಧನದ ಸ್ವರೂಪ, ಮೋಕ್ಷದ ಸ್ವರೂಪ ಮುಂತಾದವುಗಳ ಚಿಂತನೆ, ಚರ್ಚೆ ಸಾಕಷ್ಟು ನಡೆದಿದೆ. ಆದ್ರಿಂದ ಅಂತಃಕರಣ ಶುದ್ಧಿ ಮಾಡಿಕೊಂಡು ತದನಂತರ ಮೋಕ್ಷಕ್ಕೆ ಜ್ಞಾನ ಸಾಧನೆಯನ್ನ ಮಾಡಬೇಕು ಎಂಬುದಾಗಿ ವೇದಗಳಲ್ಲಿ ಕರ್ಮಕಾಂಡ, ಉಪಾಸನಾ ಕಾಂಡ ಮತ್ತು ಜ್ಞಾನಕಾಂಡ ಎಂಬ ಕಾಂಡತ್ರಯ ರೂಪದ್ದಾಗಿದೆ. ಇದನ್ನು ನಾನು ಯಾಕೆ ಹೇಳಿದೆ ಅಂದ್ರೆ, ಶ್ರೀಮದ್ ಭಗವದ್ಗೀತೆಯೂ ಹಾಗೆಯೇ ಕಾಂಡತ್ರಯ ಸ್ವರೂಪದ್ದಾಗಿದೆ. ಯಾರಿಗೆ ವೇದಾಧ್ಯಯನ ಮಾಡುವ ಸೌಲಭ್ಯವಿಲ್ಲವೋ ಅವರು ಬೇಸರ ಪಟ್ಟುಕೊಳ್ಳುವ ಯಾವ ಅವಶ್ಯಕತೆಯೂ ಇಲ್ಲ. ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅದರ ಸಾರ ಸರ್ವಸ್ವವನ್ನು ತಿಳಿದುಕೊಳ್ಳಿ, ಅಷ್ಟೇ ವೇದಗಳು ಹೇಳತಕ್ಕಂತಹ ಮಾರ್ಗದರ್ಶನ ಅಥವಾ ವೇದದ ಸಾರ ಇಷ್ಟೇ ಎಂಬುದಾಗಿ ನೀವು ನಿಶ್ಚಯವಾಗಿ ತೀರ್ಮಾನ ಮಾಡಬಹುದಾಗಿದೆ. ಅದಕ್ಕೆ ಭಗವದ್ಗೀತೆಯೂ ಕೂಡ ಕಾಂಡತ್ರಯ ಸ್ವರೂಪದ್ದು. ಕರ್ಮಯೋಗ, ಭಕ್ತಿಯೋಗ ಮತ್ತು ಜ್ಞಾನ ಯೋಗ ಎಂಬುದಾಗಿ 3 ಯೋಗಗಳನ್ನ ಒಳಗೊಂಡಿದೆ ಭಗವದ್ಗೀತೆ. ಈ 18 ಅಧ್ಯಾಯವನ್ನ 3 ಭಾಗವಾಗಿ ಪ್ರಾಚೀನರು ಮಾಡಿದ್ದಾರೆ. ಪ್ರಥಮ ಷಟ್ಕ, ಮಧ್ಯಮ ಷಟ್ಕ ಮತ್ತು ಚರಮ ಷಟ್ಕ ಅಂತಕ್ಕಂತಹ 3 ಭಾಗವನ್ನು ಮಾಡಿದ್ದಾರೆ. ಮೊದಲನೇ ಅಧ್ಯಾಯದಿಂದ ಆರಂಭ ಮಾಡಿ 6ನೇ ಅಧ್ಯಾಯದ ತನಕ ಪ್ರಥಮ ಷಟ್ಕ ಅಂತ ಹೇಳ್ತಾರೆ. ಷಟ್ಕ ಅಂದ್ರೆ 6 ಅಧ್ಯಾಯಗಳ ಒಂದು ಗುಚ್ಛ, ಒಂದು ಗುಂಪು. 5 ಅಧ್ಯಾಯಗಳ ಒಂದು ಗುಂಪಿದ್ರೆ ಪಂಚಕ ಅಂತ ಹೇಳ್ತಾರೆ. ಈ 6 ಅಧ್ಯಾಯಗಳ ಗುಂಪಿರೋದ್ರಿಂದ ಷಟ್ಕ ಅಂತ ಹೇಳ್ತಾರೆ. ನಿಮಗೆ ಶ್ಲೋಕಗಳಲ್ಲಿ ಅಷ್ಟಕ ಮುಂತಾದಂತಹ ಶ್ಲೋಕಗಳ ಹೇಳಿರುವಂತದ್ದು ನೆನಪಿಗೆ ಬರಬಹುದು. ಈ ಷಟ್ಕ ಅಂದ್ರೆ 6ರ ಗುಂಪು. ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದ ತನಕ ಪ್ರಥಮ ಷಟ್ಕ ಅಂತ ಕರೀತಾರೆ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ತನಕ ಮಧ್ಯಮ ಷಟ್ಕ ಅಂತ ಕರೀತಾರೆ. 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದ ತನಕ ಚರಮ ಷಟ್ಕ ಅಂತ ಕರೀತಾರೆ. ಈ 3 ಷಟ್ಕಗಳಲ್ಲಿ ವೇದದಲ್ಲಿ ಯಾವ 3 ವಿಷಯ ಪ್ರಸ್ತಾಪಿಸಲ್ಪಟ್ಟಿದೆಯೋ ಅದೇ 3 ವಿಷಯವನ್ನ 3 ಷಟ್ಕದಲ್ಲಿ ಭಗವಂತ ಚರ್ಚೆ ಮಾಡಿದ್ದಾನೆ. ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದ ತನಕ ಇರತಕ್ಕಂತಹ ಪ್ರಥಮ ಷಟ್ಕದಲ್ಲಿ ಕರ್ಮ ಯೋಗದ ಕುರಿತಾಗಿ ಭಗವಂತ ಚರ್ಚೆ ಮಾಡ್ತಾನೆ. ಮಧ್ಯಮ ಷಟ್ಕದಲ್ಲಿ ಉಪಾಸನಾ ಯೋಗದ ಕುರಿತಾಗಿ ಚರ್ಚೆ ಮಾಡ್ತಾನೆ. ಚರಮ ಷಟ್ಕದಲ್ಲಿ ಜ್ಞಾನ ಯೋಗದ ಕುರಿತಾಗಿ ಚರ್ಚೆ ಮಾಡ್ತಾನೆ. ಆದ್ದರಿಂದ ಕರ್ಮಯೋಗ, ಉಪಾಸನಾ ಯೋಗ ಮತ್ತು ಜ್ಞಾನ ಯೋಗ ಎಂಬಂತಹ 3 ಯೋಗಗಳು ವೇದದಲ್ಲಿ ಹೇಳಿದ ಹಾಗೆ ಭಗವದ್ಗೀತೆಯಲ್ಲೂ ಹೇಳಿರೋದ್ರಿಂದ ಗೀತೆಯನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಸಾಕುವಂತ ಮಹಾಭಾರತ ಏನಿದೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈಹಿ ಅಂತಕ್ಕಂಥ ಮಾತು ತುಂಬಾ ಸರಿಯಾದದ್ದಾಗಿದೆ. ಇನ್ನು ಮನುಷ್ಯನ ಚಿಂತನೆ ಅನ್ನುವಂಥದ್ದು ಸರಿಯಾಗಬೇಕು. ನಾವು ಸಾಧನೆಯನ್ನ ಮಾಡ್ಲಿಕ್ಕೆ ಹೊರಡ್ತೇವೆ. ಎಷ್ಟೋ ಜನ ಈ ಅಧ್ಯಯನಾದಿಗಳು ಯಾಕೆ ಬೇಕು, ಸಾಧನೆಯನ್ನು ನೇರವಾಗಿ ಮಾಡ್ಬಿಡೋಣ, ಜಪವನ್ನು, ತೀರ್ಥಕ್ಷೇತ್ರ ಯಾತ್ರೆಯನ್ನು, ಇನ್ಯಾವುದೋ ಸಾಧನೆಯನ್ನ ನಾವು ಆರಂಭ ಮಾಡೋಣ, ಅಧ್ಯಯನಾದಿಗಳು ಬೇಕಾಗಿಲ್ಲ ಅಂತ ಭ್ರಮಿಸಿಕೊಳ್ತಾರೆ. ಇದು ತುಂಬಾ ತಪ್ಪು. ಯಾಕೆಂದ್ರೆ ವಿಚಾರ ಸ್ಪಷ್ಟ ಇದ್ದರೆ ಅದು ಆಚಾರದಲ್ಲಿ ಪ್ರತಿಧ್ವನಿಸುತ್ತೆ. ಆಚಾರ ಮತ್ತು ವಿಚಾರ ಅನ್ನುವಂಥದ್ದು ಒಂದು ಪಕ್ಷಿಯ 2 ರೆಕ್ಕೆ ಇದ್ದ ಹಾಗೆ ಒಬ್ಬ ಸಾಧಕನಿಗೆ ಸ್ಪಷ್ಟವಾದಂತಹ ಗುರಿಯ ಬಗ್ಗೆ, ಸಾಧನೆಯ ಬಗ್ಗೆ ತಿಳುವಳಿಕೆ ಬೇಕಾಗ್ತದೆ. ಆದ್ದರಿಂದ ಜ್ಞಾನವಿಲ್ಲದಂತಹ ಸಾಧನೆ ತಪ್ಪು ದಾರಿ ಕರೆದುಕೊಂಡು ಹೋಗೋ ಸಾಧ್ಯತೆ ಇರ್ತದೆ. ಅಂದ್ರೆ ವಿಚಾರವಿಲ್ಲದ ಆಚಾರ ನಮ್ಮನ್ನ ಮೂಢನಂಬಿಕೆ ಕಡೆ ಕರ್ಕೊಂಡು ಹೋಗುವ ಸಾಧ್ಯತೆಗಳಿರ್ತದೆ. ಇನ್ನು ಆಚರಣೆ ಇಲ್ಲದ ಬರೀ ವಿಚಾರ
ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಆದ್ರಿಂದ ಸಾಧನೆ ಅಂದ್ರೆ ಏನು, ಮೋಕ್ಷವಂದ್ರೆ ಏನು, ಮನುಷ್ಯ ಯಾವ ರೀತಿಯಾಗಿ ಸಾಧನೆಯನ್ನು ಮಾಡಬೇಕು ಎಂಬಂತಹ ವಿಚಾರವನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಭಗವದ್ಗೀತೆಯ ತಿಳುವಳಿಕೆಯನ್ನ, ವಿಚಾರಗಳನ್ನ ಸ್ಪಷ್ಟವಾಗಿ ನಾವು ತಿಳಿದುಕೊಂಡು ಆ ಪ್ರಕಾರವಾಗಿ ಜೀವನದಲ್ಲಿ ಅನುಸಂಧಾನ ಮಾಡಿದ್ರೆ ನಿಶ್ಚಿತವಾಗಿ ನಮಗೆ ನೆಮ್ಮದಿ, ಶಾಂತಿ ಸಿಗತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇಂತಹ ಭಗವದ್ಗೀತೆಗೆ ಇನ್ನೊಂದು ಹೆಸರಿದೆ, ಸ್ಮೃತಿ ಪ್ರಸ್ಥಾನ ಎಂಬುದಾಗಿ ಕೂಡ ಕರೀತಾರೆ. ನಮ್ಮ ಭಾರತೀಯ ಧರ್ಮಗ್ರಂಥಗಳು ಅಥವಾ ಮೋಕ್ಷ ಗ್ರಂಥಗಳಲ್ಲಿ ಪ್ರಧಾನವಾಗಿ 3 ಗ್ರಂಥಗಳಿಗೆ ಪ್ರಸ್ಥಾನತ್ರಯೀ ಎಂಬುದಾಗಿ ಹೇಳ್ತಾರೆ. ಒಂದು ಶ್ರುತಿ ಪ್ರಸ್ಥಾನ, ಇನ್ನೊಂದು ಸ್ಮೃತಿ ಪ್ರಸ್ಥಾನ, ಮತ್ತೊಂದು ನ್ಯಾಯ ಪ್ರಸ್ಥಾನ ಅಂತ. ಪ್ರಸ್ಥಾನ ಅಂದ್ರೆ ಪ್ರಸ್ಥೀಯತೆ ಅನೇನ ಇತಿ ಪ್ರಸ್ಥಾನಂ, ಯಾವುದರಿಂದ ಭಗವಂತನನ್ನ ನಾವು ಸರಿಯಾಗಿ ಮುಟ್ಟಬಹುದು ಆ ದಾರಿಗೆ ಹೆಸರು ಪ್ರಸ್ಥಾನ ಅಂತ. ಅದರಿಂದ ಭಗವಂತನನ್ನ ತಿಳಿಸಿಕೊಡ್ತಕ್ಕಂತಹ 3 ಮುಖ್ಯ ಗ್ರಂಥಗಳನ್ನ ಪ್ರಸ್ಥಾನತ್ರಯೀ ಎಂಬುದಾಗಿ ಕರೆದಿದ್ದಾರೆ. ಅದರಲ್ಲಿ ಮೊದಲನೆಯದು ಶ್ರುತಿ ಅಂದ್ರೆ ವೇದಗಳು, ಎರಡನೆಯದು ಸ್ಮೃತಿ. ಆ ಸ್ಮೃತಿಗಳಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನೇ ಸ್ಮೃತಿ ಪ್ರಸ್ಥಾನ ಎಂಬುದಾಗಿ ಕರೆದಿದ್ದಾರೆ. ಮೂರನೆಯದು ನ್ಯಾಯ ಪ್ರಸ್ಥಾನ ಅಂದ್ರೆ ಬ್ರಹ್ಮಸೂತ್ರ ಅಂತ. ಭಗವಾನ್ ವೇದವ್ಯಾಸರು 555 ಸೂತ್ರಗಳಲ್ಲಿ ತರ್ಕಬದ್ಧವಾಗಿ ಲಾಜಿಕಲ್ ಸೀಕ್ವೆನ್ಸ್ ಅಂತ ನಾವೇನ್ ಕರಿತೇವೆ, ಆ ರೀತಿಯಲ್ಲಿ ವೇದದ ಸಾರ ಸರ್ವಸ್ವವನ್ನ, ವಿಶೇಷವಾಗಿ ಉಪನಿಷತ್ತುಗಳನ್ನು ಚಿಂತನೆಯನ್ನ ಮಾಡಿದ್ದಾರೆ. ಅದನ್ನ ನ್ಯಾಯ ಪ್ರಸ್ಥಾನ ಅಂತ ಕರೀತಾರೆ. ಭಗವದ್ಗೀತೆಯನ್ನು ಸ್ಮೃತಿ ಪ್ರಸ್ಥಾನ ಅಥವಾ ಸಾಧನಾ ಪ್ರಸ್ಥಾನ ಎಂಬುದಾಗಿ ಕೂಡ ಕರೆದಿದ್ದಾರೆ. ಅದರಿಂದ ಅವನು ತುಂಬಾ ಚೆನ್ನಾಗಿ ಮಾಡಿರುವ ಗ್ರಂಥ ಭಗವದ್ಗೀತೆ. ಉಪನಿಷತ್ತಲ್ಲಿ ಅಲ್ಲಲ್ಲಿ ನಮಗೆ ಸಾಧನೆಯ ಬಗ್ಗೆ ಲಕ್ಷ್ಯ ಗೋಚರವಾದರೂ ಕೂಡ ಗೀತೆಯಷ್ಟು ವಿಸ್ತಾರವಾಗಿ ಸುಸ್ಪಷ್ಟವಾಗಿ ಉಪನಿಷತ್ತಲ್ಲಿ ಇದನ್ನು ತಿಳಿಸಿಕೊಟ್ಟಿಲ್ಲ. ಆದ್ರಿಂದ ಒಬ್ಬ ಸಾಧಕನು ಚಿತ್ತಶುದ್ಧಿಯನ್ನ ಹೇಗೆ ಮಾಡಬೇಕು, ಕರ್ಮ ಯೋಗಕ್ಕೆ ಮೀಸಲಾಗಿಟ್ಟಂತಹ 3-4 ಅಧ್ಯಾಯಗಳಿದೆ. ಬರೀ ಕರ್ಮ ಯೋಗವನ್ನೇ ಭಗವಂತ ಸಾಕಷ್ಟು ವಿಶದವಾಗಿ ಚರ್ಚೆ ಮಾಡ್ತಾರೆ. ಇನ್ನು ಧ್ಯಾನವನ್ನು ಹೇಗೆ ಮಾಡಬೇಕು, ಧ್ಯಾನ ಯೋಗದಲ್ಲಿರ್ತಕ್ಕಂತಹ ವಿಚಾರವನ್ನಷ್ಟೇ ತಿಳ್ಕೊಂಡ್ರೆ ಸಾಕು, ಧ್ಯಾನದ ಎಲ್ಲ ಮಜಲುಗಳು ನಮ್ಗೆ ಅರ್ಥ ಆಗುತ್ತೆ. ಇನ್ನು ಭಕ್ತಿಯ ವಿಷಯವಾಗಿ ಎಷ್ಟು ಸುಂದರವಾಗಿ ಭಗವಂತ, ಭಕ್ತಿ ಅಂದ್ರೆ ಏನು, ಭಕ್ತನ ಲಕ್ಷಣ ಅಂದ್ರೆ ಏನು, ಭಗವಂತನ ಸ್ವರೂಪ ಅಂದ್ರೆ ಏನು, ಈ ರೀತಿಯಾಗಿ ಸಾಧನೆಯನ್ನು ಮಾಡೋದಕ್ಕೆ ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನ ಕೊಡ್ತಕ್ಕಂತಹ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಅದರಲ್ಲಿ ವಿಶೇಷವಾಗಿ ಗೃಹಸ್ಥಾಶ್ರಮದಲ್ಲಿದ್ದವರಿಗೆ ಭಗವದ್ಗೀತೆ ಅನ್ನೋದು ಬೇಕೇ ಬೇಕು. ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದಿಲ್ವೋ ಅವರು ತಮ್ಮ ನಿಜವಾದ ಗೃಹಸ್ಥಾಶ್ರಮದ ಅವಕಾಶದಿಂದ ವಂಚಿತರಾಗ್ತಾರೆ. ಗೀತೆ ಹೇಳಿರುವುದೇ ಗೃಹಸ್ಥಾಶ್ರಮದಲ್ಲಿದ್ದವರಿಗೆ ವಿಶೇಷವಾಗಿ. ಸನ್ಯಾಸಿಗಳಿಗೂ ಕೂಡ ಮಾರ್ಗದರ್ಶನ ಮಾಡಿದ್ರೂ ಕೂಡ ಅರ್ಜುನನು ಗೃಹಸ್ಥಾಶ್ರಮದಲ್ಲಿದ್ದವನು, ಕರ್ಮದಲ್ಲಿದ್ದವನು. ಆ ಕರ್ಮಿಯನ್ನ ಮನಸ್ಸಲ್ಲಿಟ್ಟುಕೊಂಡು ಭಗವಂತ ಉಪದೇಶವನ್ನು ಮಾಡ್ತಾನೆ. 7-11 ಅಕ್ಷೋಹಿಣಿ ಸೈನ್ಯಗಳ ಮಧ್ಯೆ ದುಃಖತಪ್ತನಾಗಿ ಅವನು ಏನು ಮಾಡಬೇಕನ್ನುವುದೇ ದಿಕ್ಕು ತೋಚದೆ ಅರ್ಜುನ ಕುಸಿದು ಕುಳಿತಾಗ ಭಗವಂತ ಕೊಟ್ಟಂತ ಉಪದೇಶ ಅಲ್ವೇ ಇದು ಒಬ್ಬ ಗೃಹಸ್ಥನ ಲಕ್ಷಣ. ಅರ್ಜುನ ವಿಷಾದ ಯೋಗದಿಂದ ಆರಂಭ ಮಾಡುವ ಭಗವದ್ಗೀತೆ ಒಬ್ಬ ಸಾಮಾನ್ಯ ಗೃಹಸ್ಥನಿಗೆ ನಿತ್ಯವೂ ಕೂಡ ಜಂಜಾಟಗಳು, ತಾಪತ್ರಯಗಳು, ಉದ್ವಿಗ್ನತೆಗಳು, ಬೇಸರಗಳು ಅನೇಕ ಬಗೆಯಾಗಿ ಕಾಡ್ತಾ ಇರುತ್ತೆ. ಅದರ ಮಧ್ಯದಲ್ಲಿಯೂ ತಾನು ಅಧ್ಯಾತ್ಮ ಸಾಧನೆಯನ್ನು ಮಾಡುವುದು ಹೇಗೆ ಎಂಬುದು ಬೇಕಾಗಿರುತ್ತೆ ಅವನಿಗೆ. ಆ ಕಾರಣದಿಂದ ಗೃಹಸ್ಥಾಶ್ರಮವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಕರ್ಮಯೋಗ ಪ್ರಧಾನವಾದಂತಹ ಚಿಂತನೆಯನ್ನು ಕೊಡ್ತಾ ಭಗವದ್ಗೀತೆ ಸಾಧನಾ ಪ್ರಸ್ಥಾನ ಎಂಬಂತಹ ಅಗ್ಗಳಿಕೆಗೆ ಪ್ರಾಪ್ತವಾಗಿದೆ. ಅದಕ್ಕೆ ಎಷ್ಟೋ ಸಲ ಭ್ರಮೆಯಾಗುವುದುಂಟು. ಭಗವದ್ಗೀತೆ ಕರ್ಮಯೋಗದ ಬಗ್ಗೆ ಜಾಸ್ತಿ ಹೇಳೋದ್ರಿಂದ ಭಗವದ್ಗೀತೆಯ ಸಾರ ಕರ್ಮಯೋಗವೇ ಆಗಿದೆ ಎಂಬುದಾಗಿ ತಿಲಕರಂಥವ್ರು ಹೇಳಿರುವಂಥದ್ದು ಕಾಣುತ್ತದೆ. ಒಮ್ಮೊಮ್ಮೆ ಭಕ್ತಿ ಯೋಗದ ಬಗ್ಗೆ ವಿಶದವಾದಂತಹ ವಿವರಣೆ ಸಿಗೋದ್ರಿಂದ ಭಕ್ತಿಯೇ ಭಗವದ್ಗೀತೆಯ ಸಾರ ಎಂಬುದಾಗಿ ಕೆಲವರು ಹೇಳೋದುಂಟು. ಹಾಗಲ್ಲ, ಭಗವದ್ಗೀತೆಯು ಜ್ಞಾನದಿಂದಲೇ ಮೋಕ್ಷ ಎಂಬುದಾಗಿ ಹೇಳುತ್ತೆ. ಆದರೆ ಸಾಧನೆಯನ್ನ ಮಾಡುವುದು, ಚಿತ್ತಶುದ್ಧಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವುದರ ಬಗ್ಗೆ ಹೆಚ್ಚು ಒತ್ತು ಕೊಡೋದ್ರಿಂದ ನಮಗೆ ಅದು ಹೆಚ್ಚು ಪ್ರಯೋಜನವನ್ನು ಕೊಡತಕ್ಕಂಥ ಗ್ರಂಥವಾಗಿದೆ. ಒಟ್ಟಿನಲ್ಲಿ ತಿಲಕರಂಥವ್ರು, ಮಹಾತ್ಮ ಗಾಂಧಿ ಅಂತವರು, ವಿನೋಬಾ ಭಾವೆ ಅಂತವರು, ಅರವಿಂದರಂಥವರು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಪೂಜ್ಯ ಸ್ವಾಮಿ ಚಿನ್ಮಯಾನಂದರು, ಹೀಗೆಲ್ಲ ಮಹನೀಯರು ಕೂಡ ಗೀತೆಯ ಬಗ್ಗೆ ವ್ಯಾಖ್ಯಾನವನ್ನು ಬರೆದವರೇ, ಗೀತೆಯ ಬಗ್ಗೆ ಉಪನ್ಯಾಸಗಳನ್ನು ಮಾಡಿದವರೇ, ಗೀತೆಯ ಸಾರಾಮೃತವನ್ನ ಸ್ವೀಕರಿಸಿದವರೇ. ಅದರಿಂದ ಅಂತಹ ಮಹನೀಯರ ಪಾಲಿಗೆ ಮಾರ್ಗದರ್ಶನವಾದಂತಹ ಗೀತೆ
ನಮಗೆ ಮಾರ್ಗದರ್ಶನ ಆಗೋದಿಲ್ವೇ? ನಿಶ್ಚಿತವಾಗಿಯೂ ಗೀತಾ ಅಧ್ಯಯನ ನಮ್ಮ ಲಕ್ಷ್ಯವನ್ನ ಸ್ಪಷ್ಟ ಮಾಡುವುದಲ್ಲದೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ತರುವುದರಲ್ಲಿ ಎರಡು ಮಾತಿಲ್ಲ. ಈ ಒಂದು ನಿಟ್ಟಿನಲ್ಲಿ ಯಥಾಮತಿ ಯಥಾಶಕ್ತಿ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಇನ್ನು ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಗೀತಾ ಧ್ಯಾನ ಶ್ಲೋಕಗಳು ಅಂತ 9 ಶ್ಲೋಕಗಳನ್ನ ಹಿರಿಯರು ಬರೆದಿದ್ದಾರೆ. ಅದು ಮೂಲ ಮಹಾಭಾರತದಲ್ಲಿ ಇಲ್ಲ. ಈ ಮೂಲ ಮಹಾಭಾರತದ ಭಗವದ್ಗೀತೆಯನ್ನು ನೀವು ತೆಗೆದು ನೋಡಿದ್ರೆ ಅಲ್ಲಿ ಅರ್ಜುನ ವಿಷಾದ ಯೋಗ, ಕರ್ಮಯೋಗ, ಜ್ಞಾನ ಯೋಗ ಮುಂತಾದಂತಹ ಹೆಡ್ಡಿಂಗ್ಸ್ ನಾವೇನ್ ಕೊಡುತ್ತೇವೆ ಯಾವ ತಲೆಬರಹವೂ ಇಲ್ಲ. ಇನ್ನು ಪುಷ್ಪಿಕಾ ವಾಕ್ಯದಲ್ಲಿ ನಾವು ಕೊಡತಕ್ಕಂತಹ ಓಂ ತತ್ಸತ್ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಮುಂತಾದ ವಾಕ್ಯಗಳು ಇಲ್ಲ. ಅಲ್ಲಿ ಅಧ್ಯಾಯದಿಂದ ಹೇಳ್ಕೊಂಡು ಹೋಗಿದ್ದಾರೆ. ತದನಂತರ ಪರಂಪರೆಯಲ್ಲಿ ಹಿರಿಯರು ಅದಕ್ಕೆ ಆ ಅಧ್ಯಾಯದ ವಿಷಯವನ್ನ ಮನಸ್ಸಲ್ಲಿಟ್ಕೊಂಡು ಅದಕ್ಕೊಂದು ತಲೆಬರಹ ಕೊಟ್ಟಿದ್ದಾರೆ, ಸಾಂಖ್ಯ ಯೋಗ, ಕರ್ಮಯೋಗ ಮುಂತಾದವು. ಹಾಗೆಯೇ ಗೀತಾ ಧ್ಯಾನ ಶ್ಲೋಕಗಳು ಕೂಡ ಭಗವದ್ ಮಹಾಭಾರತದಲ್ಲಿ ಇಲ್ಲ. ಅದನ್ನ ಮಧುಸೂದನ ಸರಸ್ವತಿಗಳು ಅಂತ ಒಬ್ರು ಕಾಶಿಯಲ್ಲಿರ್ತಕ್ಕಂತಹ ಸನ್ಯಾಸಿಗಳು ಮಹಾತ್ಮರು ಈ ಧ್ಯಾನ ಶ್ಲೋಕಗಳನ್ನು ಕೆಲವರು ಬರೆದ್ರು, ಕೆಲವನ್ನ ಬೇರೆ ಗ್ರಂಥಗಳಿಂದ ಸಂಗ್ರಹಿಸಿದ್ರು. ಒಟ್ಟಿನಲ್ಲಿ ಈ 9 ಧ್ಯಾನ ಶ್ಲೋಕವನ್ನು ಹೇಳಿಯೇ ಭಗವದ್ಗೀತಾ ಅಧ್ಯಯನ ಅಥವಾ ಪಾರಾಯಣ ಮಾಡತಕ್ಕಂಥ ಕ್ರಮ ಇದೆ. ಇದು ಗೀತೆಗಷ್ಟೇ ಸೀಮಿತವಾದಲ್ಲ. ಲಲಿತಾ ಸಹಸ್ರನಾಮ ಇರ್ಲಿ, ವಿಷ್ಣು ಸಹಸ್ರನಾಮ ಇರ್ಲಿ, ಅಥವಾ ಯಾವುದೇ ಒಂದು ಗ್ರಂಥದ ಪಾರಾಯಣಕ್ಕಿಂತ ಮುಂಚೆ ಋಷಿ, ದೇವತೆ ಮತ್ತು ಛಂದಸ್ಸನ್ನ ಸ್ಮರಣೆ ಮಾಡಬೇಕು ಎಂಬುದಾಗಿ ವೇದವೇ ಹೇಳುತ್ತೆ. ವೇದ ಮಂತ್ರಗಳನ್ನೇ ಹೇಳುವಾಗ ಪ್ರತಿಯೊಂದು ಮಂತ್ರದ ಆರಂಭದಲ್ಲಿ ಋಷಿ, ದೇವತೆ, ಛಂದಸ್ಸನ್ನು ಸ್ಮರಿಸಬೇಕು. ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದ ಸವಿತಾ ದೇವತಾ, ಗಾಯತ್ರಿ ಮಂತ್ರವನ್ನು ಹೇಳುವಾಗ ಋಷಿಯಾದಂತಹ ವಿಶ್ವಾಮಿತ್ರ ಸ್ಮರಣೆ ಮಾಡಿ ತಲೆಯನ್ನು ಮುಟ್ಕೋಬೇಕು. ಏನು ಗಾಯತ್ರಿ ಛಂದ ಅಂತ ತುಟಿಯನ್ನು ಮುಟ್ಕೋಬೇಕು, ಸವಿತಾ ದೇವತಾ ಅಂತ ಎದೆನ ಹೃದಯವನ್ನು ಮುಟ್ಕೊಳ್ಬೇಕು ಎಂಬುದಾಗಿ ಪರಂಪರೆಯಲ್ಲಿ ಇರತಕ್ಕಂಥ ವ್ಯವಸ್ಥೆ. ಅಂದ್ರೆ ಯಾರು ಈ ಮಂತ್ರವನ್ನ ನಮಗೆ ಕೊಟ್ಟರೋ ಅವರ ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕು, ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಇನ್ನೊಂದು, ಯಾವ ಛಂದಸ್ಸಲ್ಲಿ ಅದು ಲಿಖಿತವಾಗಿದೆ, ಅದು ಬರೆಯಲ್ಪಟ್ಟಿದೆ, ಆ ಛಂದೋಭಿಮಾನಿ ದೇವತೆ ಅನುಗ್ರಹವೂ ನಮಗೆ ಬೇಕಾಗ್ತದೆ. ಯಾಕಂದ್ರೆ ಸರಿಯಾಗಿ ಛಂದಸ್ಸಿನಿಂದ ಸುಸ್ಪಷ್ಟವಾಗಿ ಹೇಳಿದ್ರೇನೆ ಆ ಮಂತ್ರವಾಗ್ಲಿ ಸ್ತೋತ್ರವಾಗ್ಲಿ ನಮಗೆ ಫಲಕಾರಿ ಆಗ್ತಕ್ಕಂಥದ್ದು. ಆದ್ದರಿಂದ ಛಂದೋಭಿಮಾನಿ ದೇವತೆಯ ಸ್ಮರಣೆಯನ್ನ ಮಾಡತಕ್ಕಂಥದ್ದು ವ್ಯವಸ್ಥೆ. ಇನ್ನು ದೇವತೆ, ಲಲಿತಾ ಸಹಸ್ರನಾಮದಲ್ಲಿ ಆದ್ರೆ ಲಲಿತೆಯ ಸ್ಮರಣೆ, ವಿಷ್ಣು ಸಹಸ್ರನಾಮದಲ್ಲಿ ಆದ್ರೆ ವಿಷ್ಣುವಿನ ಸ್ಮರಣೆ, ಹಾಗೂ ವೇದವ್ಯಾಸರ ಸ್ಮರಣೆ ಋಷಿ ರೂಪದಲ್ಲಿ, ಅನುಷ್ಟು ಛಂದ ಯಾವ ಛಂದಸ್ಸಲ್ಲಿ ಇದೆಯೋ ಅದ್ರ ಸ್ಮರಣೆ. ಈ ರೀತಿಯಾಗಿ ಯಾವುದೇ ರೀತಿಯ ಪಾರಾಯಣ ಪದ್ಧತಿಯಲ್ಲಿಯೂ ಕೂಡ ಈ ಋಷಿ, ದೇವತಾ, ಛಂದಸ್ಸನ್ನ ಸ್ಮರಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹಾಗೆಯೇ ಭಗವದ್ಗೀತೆಯ ಪಾರಾಯಣಕ್ಕಿಂತ ಮುಂಚೆಯೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕು. 4 ವಸ್ತುಗಳನ್ನ, 4 ಸಂಗತಿಗಳನ್ನು ಕುರಿತು ಇಲ್ಲಿ ಪ್ರಾರ್ಥನೆಯನ್ನು ಮಾಡತಕ್ಕಂಥ ಪದ್ಧತಿ ಇದೆ. ಮೊದಲನೇದಾಗಿ ಗೀತೆಯನ್ನೇ ಕುರಿತು ಸ್ತುತಿ ಇದೆ. ಭಗವದ್ಗೀತೆ ನಮ್ಮ ದೃಷ್ಟಿಯಲ್ಲಿ ಒಂದು ಪುಸ್ತಕ ಅಲ್ಲ, ಅದು ಸಾಕ್ಷಾತ್ ಸರಸ್ವತಿ ಅಂತಕ್ಕಂಥ ಭಾವನೆ ಪ್ರಾಚೀನತೆಗೆ. ಅದು ಯಾವುದೇ ಶಾಸ್ತ್ರ ಗ್ರಂಥವಾಗ್ಲಿ, ವೇದವಾಗ್ಲಿ, ಭಗವದ್ಗೀತೆಯಾಗ್ಲಿ ಅದು ಒಂದು ಪುಸ್ತಕ ಅಲ್ಲ, ಅಥವಾ ಯಾವುದೋ ಒಂದು ಪೇಪರ್ ಅಲ್ಲಿ ಇರತಕ್ಕಂತಹ ಅಕ್ಷರಗಳಲ್ಲ, ಸಾಕ್ಷಾತ್ ಸರಸ್ವತಿ ಎಂಬಂತಹ ಭಾವನೆ. ಪುಸ್ತಕವನ್ನು ನೆಲಕ್ಕೆ ಇಡುತ್ತಿರ್ಲಿಲ್ಲ. ನಾನು ಹೃಷಿಕೇಶದ ಕೈಲಾಸಾಶ್ರಮದಲ್ಲಿ ಸ್ವಲ್ಪ ಕಾಲ ವಾಸಿಸ್ತಾ ಇದ್ದಾಗ ಅಲ್ಲಿ ನಿಯಮ ಏನಪ್ಪಾ ಅಂದ್ರೆ ಕೆಳಗಡೆ ಯಾವುದೊಂದು ಪೀಠವನ್ನು ಇಟ್ಟೇ ಅದ್ರ ಮೇಲೆ ಪುಸ್ತಕ ಇಡಬೇಕು. ಹಾಗೇನಾದ್ರೂ ನೆಲಕ್ಕೆ ಇಟ್ರೆ, ಬೇರೆ ಕಡೆ ಅದನ್ನ ಇಟ್ರೆ ಮಹಾಮಂಡಲೇಶ್ವರರು ಅವರಿಗೆ ಜೋರು ಮಾಡ್ತಾ ಇದ್ರು. ಅದೆಲ್ಲ ಕ್ರಮ ಎಂಬುದಾಗಿ. ಯಾಕಂದ್ರೆ ಪುಸ್ತಕ ಸಾಕ್ಷಾತ್ ಸರಸ್ವತಿ ಎನ್ನುವ ಭಾವನೆ ಇರಬೇಕು. ಪವಿತ್ರವಾದ ಜಾಗದಲ್ಲಿ ಇಡಬೇಕು, ಅದನ್ನ ಸ್ವಚ್ಛಗೊಳಿಸ್ಬೇಕು, ಪವಿತ್ರವಾದ ಕೈಯಿಂದ ಮುಟ್ಟಬೇಕು. ಯಾಕಂದ್ರೆ ಅದು ಸಾಕ್ಷಾತ್ ಸರಸ್ವತಿ. ಭಗವದ್ಗೀತೆಯು ಅಷ್ಟೇನೆ ವೇದದ ಸಾರಭೂತವಾದಂತಹ ಗ್ರಂಥವಾದದ್ರಿಂದ ಅದನ್ನ ದೇವಿ ಎಂಬುದಾಗಿ ಭಾವಿಸಬೇಕು. ನೋಡಿ, ಜಗತ್ನಲ್ಲಿ ಒಂದು ಜನ್ಮದಿನ ಇರತಕ್ಕಂಥ ಪುಸ್ತಕ ಯಾವ್ದಾದ್ರು ಇದ್ರೆ ಭಗವದ್ಗೀತೆ. ಯಾವ್ದಾದ್ರು ಪುಸ್ತಕಕ್ಕೆ ಜನ್ಮದಿನದ ಆಚರಣೆಯನ್ನು ಮಾಡ್ತಾರ? ಇಲ್ಲ ಅಲ್ಲ. ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಮನುಷ್ಯರಿಗೆ, ಆದ್ರೆ ಒಂದು ಪುಸ್ತಕ ತನ್ನ ಜನ್ಮದಿನ ಆಚರಿಸಿಕೊಳ್ತಾ ಇದೆ ಅಂದ್ರೆ ಗೀತಾ ಜಯಂತಿ ಎಂಬುದಾಗಿ ಮಾರ್ಗಶೀರ್ಷ ಏಕಾದಶಿಯಲ್ಲಿ ಮಾಡ್ತೇವಲ್ಲ ನಾವು. ಆ ಗೀತಾ ಜಯಂತಿ ಮಾಡೋದಕ್ಕೆ ಕಾರಣ ಸಾಕ್ಷಾತ್ ಸರಸ್ವತಿ ಆವಿರ್ಭವಿಸಿದ ದಿನ ಎಂಬುದಾಗಿ ಅರ್ಥ. ಅದರಿಂದ ಗೀತಾ ಸ್ತುತಿ 2 ಶ್ಲೋಕಗಳಲ್ಲಿ ಗೀತಾ ಸ್ತುತಿಯನ್ನ ಮಾಡಿದ್ದಾರೆ. ಇನ್ನು
ಈ ಶ್ರೀಮದ್ ಭಗವದ್ಗೀತೆ ನಮಗೆ ಸಿಗಬೇಕಾದರೆ ಯಾವ ಋಷಿಯಿಂದ ನಮಗೆ ಸಿಕ್ತು? ಭಗವಾನ್ ವೇದವ್ಯಾಸೋ ಋಷಿ. ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವೇ ಆಗಿರತಕ್ಕಂತಹ ವೇದವ್ಯಾಸರ ಸ್ಮರಣೆಯನ್ನ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಆದ್ದರಿಂದ ವೇದವ್ಯಾಸರ ಬಗ್ಗೆ ಒಂದು ಸ್ತುತಿ ಇದೆ. ಇನ್ನು ಈ ಭಗವದ್ಗೀತೆಯ ದೇವತೆ ಯಾರು ಅಂತ, ಇದು ಒಂದು ದೊಡ್ಡ ಪ್ರಶ್ನೆ. ಭಗವದ್ಗೀತೆಯ ಯಾವ ದೇವರನ್ನು ಕುರಿತು ಹೇಳ್ತಾ ಇದೆ ಅಂತ, ಯಾವುದೋ ಒಂದು ರೂಪವನ್ನು, ಯಾವುದೋ ಒಂದು ವಿಶೇಷವಾದಂತಹ ನಾಮವನ್ನು ಕುರಿತು ಭಗವದ್ಗೀತೆ ಹೇಳ್ತಾ ಇದೆಯಾ? ಇಲ್ಲ. ಭಗವದ್ಗೀತೆ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ಕುರಿತು ಹೇಳ್ತಾ ಇದೆ. ಯಾವನು ಸೃಷ್ಟಿ ಸ್ಥಿತಿ ಲಯವನ್ನ ಮಾಡ್ತಾ ಇದ್ದಾನೋ ಆ ಸೃಷ್ಟಿಕರ್ತನಾದ ಪರಮಾತ್ಮನೇ ಇಲ್ಲಿ ದೇವರು. ಅವನ ಒಂದು ಅವತಾರವಾಗಿರತಕ್ಕಂಥ ಕೃಷ್ಣ. ಕೃಷ್ಣನ ಸ್ತುತಿ ಹಾಗೂ ಎಂ ಬ್ರಹ್ಮ ವರುಣೇಂದ್ರ ರುದ್ರಮರುತ ಸ್ತುನ್ವಂತಿ ದಿವ್ಯೈಸ್ತವೈಹಿ ಮುಂತಾದ ಶ್ಲೋಕಗಳಲ್ಲಿ ಆದಿನಾರಾಯಣನಾಗಿರತಕ್ಕಂತಹ ಪರಮಾತ್ಮನ ಒಂದು ಸ್ತುತಿಯನ್ನು ಕೂಡ 4 ಶ್ಲೋಕಗಳಲ್ಲಿ ಕೃಷ್ಣ ಸ್ತುತಿ, ಭಗವಂತನ ಸ್ತುತಿಯನ್ನ ಮಾಡಲಾಗಿದೆ. ಇನ್ನು 4ನೇದಾಗಿ ಮಹಾಭಾರತದ ಸ್ಮರಣೆ. ಮಹಾಭಾರತದ ಮಧ್ಯದಲ್ಲಿ ಶ್ರೀಮದ್ ಭಗವದ್ಗೀತೆ ಬರೋದ್ರಿಂದ ಆ ಮಹಾಭಾರತದ ಸ್ತುತಿಯೂ ಕೂಡ ಸೇರ್ಕೊಂಡಿದೆ. ಒಟ್ಟಿನಲ್ಲಿ 9 ಶ್ಲೋಕಗಳಲ್ಲಿ 4 ಸ್ತುತಿಗಳನ್ನ ನಾವು ಧ್ಯಾನ ಶ್ಲೋಕದಲ್ಲಿ ಪಠಿಸ್ತೇವೆ. ಗೀತಾಧ್ಯಾನ, ಭಗವಾನ್ ವೇದವ್ಯಾಸರ ಧ್ಯಾನ, ಭಗವಾನ್ ಕೃಷ್ಣಮೂರ್ತಿ ಅಥವಾ ನಾರಾಯಣನ ಧ್ಯಾನ ಮತ್ತು ಮಹಾಭಾರತದ ಧ್ಯಾನ. ಈ 4 ಸಂಗತಿಗಳನ್ನು ಧ್ಯಾನ ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಂಡು ನಾವು ಮುಂದಿನ ಅಧ್ಯಯನಕ್ಕೆ ತೆರಳಬೇಕು ಅಂತಕ್ಕಂಥದ್ದು ಸಂಪ್ರದಾಯ. ನೋಡಿ, ನಮ್ಮ ಸನಾತನ ವೈದಿಕ ಸಂಪ್ರದಾಯ ಎಷ್ಟು ಚಂದ ಇದೆ ಅಂದ್ರೆ, ಯಾವ ಕೆಲಸ ಮಾಡುವಾಗಲೂ ಕೂಡ ಭಗವಂತನ ಸ್ಮರಣೆ ಮಾಡಬೇಕು ಎಂಬುದೇ ನಮ್ಮ ಪದ್ಧತಿ. ಅದು ಬೆಳಿಗ್ಗೆ ಏಳುವುದರಿಂದ ಆರಂಭ ಮಾಡಿ ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಅಂದ್ರೆ ನನ್ನ ದಿನ ಭಗವಂತನ ಸ್ಮರಣೆಯಿಂದ ಆರಂಭ ಆಗಬೇಕು ಎಂಬುದಾಗಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಶ್ಲೋಕ ಬದಲಾವಣೆ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಕರಾಗ್ರೇ ವಸತೆ ಕಾಫಿ, ಕರ ಮಧ್ಯೆ ನ್ಯೂಸ್ ಪೇಪರ್, ಕರಮೂಲೆ ತುಸ್ಥಿತೆ ಮೊಬೈಲ್, ಪ್ರಭಾತೆ ದೂರದರ್ಶನಂ. ಇದು ಸರಿಯಾದ ಜೀವನ ಶೈಲಿ ಅಲ್ಲ. ಬೆಳಿಗ್ಗೆ ಎದ್ದು ಭಗವಂತನ ಸ್ಮರಣೆಯಿಂದ ಆರಂಭ ಆಗ್ಬೇಕು ನಮ್ಮ ಜೀವನ. ನಾವು ಅಧ್ಯಯನ ಮಾಡ್ತೇವು, ಊಟ ಮಾಡ್ತೇವು, ಸ್ನಾನ ಮಾಡ್ತೇವು, ಅಂಗಡಿಗೆ ಹೋಗಿ ನಾವು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ತೇವೆ. ಏನ್ ಮಾಡುವುದು ಕೂಡ ಆರಂಭದಲ್ಲಿ ಭಗವಂತನ ಸ್ಮರಣೆ ಆಗಬೇಕು. ಒಂದು ಮನೆ ಕಟ್ಟುವಾಗ ಮೊದಲು ಭೂಮಿ ಪೂಜೆ ಭಗವಂತನ ಸ್ಮರಣೆಯಿಂದ ಆರಂಭ ಆಗ್ಬೇಕು. ಗೃಹ ಪ್ರವೇಶ ಆಗಬೇಕು, ಮೊದಲು ಮನೆ ದೇವರನ್ನ ಒಳಗಡೆ ತಂದುಕೊಂಡು ಭಗವಂತನ ಸ್ಮರಣೆಯಿಂದ ಆರಂಭ. ಇದು ಹಿಂದೂ ಸನಾತನ ಒಂದು ಧರ್ಮದ ಶ್ರೇಷ್ಠತೆ. ಎಲ್ಲಿಯೂ ಕೂಡ ಭಗವತ್ ಚಿಂತನೆ ಇಲ್ಲದೆ ಜೀವನ ಪರಿಪೂರ್ಣ ಆಗುವುದಿಲ್ಲ ಎಂಬುದಾಗಿ ಹಿರಿಯರ ಒಂದು ಮಾರ್ಗದರ್ಶನ. ಆದ್ದರಿಂದ ಯಾವುದೇ ಗ್ರಂಥವನ್ನು ಬರೆಯುವುದಿರ್ಲಿ, ಗ್ರಂಥದ ಅಧ್ಯಯನ ಇರಲಿ, ಅಥವಾ ಯಾವುದೇ ಒಂದು ಪವಿತ್ರ ಕಾರ್ಯವನ್ನು ಮಾಡುವ ಮೊದಲು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಅದರ ಮುಖ್ಯ ಉದ್ದೇಶ ಏನು ಅಂದ್ರೆ ನಿರ್ವಿಘ್ನತಾ ಸಿದ್ಧ್ಯರ್ಥಂ. ಯಾವುದೇ ವಿಘ್ನಗಳಿದ್ರೂ ಕೂಡ ನಿವಾರಣೆ ಮಾಡುವ ಸಾಮರ್ಥ್ಯ ಭಗವಂತನಿಗಿದೆ. ನೀನೊಲಿದರೆ ಕೊರಡು ಕೊನರು ಹೃದಯ್ಯ, ನೀನೊಲಿದರೆ ಬರಡು ಹಯನ ಹುದಯ್ಯ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿ. ಮೂಕನನ್ನ ಮಾಚಾಳಿಯನ್ನಾಗಿ ಮಾಡಬಲ್ಲ, ಕುಂಟನನ್ನ ಪರ್ವತ ಏರಿಸತಕ್ಕಂಥ ಶಕ್ತಿ ಭಗವಂತನಿಗಿರೋದ್ರಿಂದ ಸಕಲ ವಿಘ್ನಗಳನ್ನೂ ನಿವೃತ್ತಿ ಮಾಡ್ತಾನೆ. ಇನ್ನೊಂದು ಕಾರಣ, ಆ ಕರ್ಮವನ್ನ ಮಾಡತಕ್ಕಂಥ ನನಗೆ ಅದರ ಮೇಲೆ ಅಭಿಮಾನ ಬರುವುದಿಲ್ಲ. ಭಗವಂತನ ಅನುಗ್ರಹದಿಂದ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಸ್ಮರಣೆ ನಮಗೆ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಮಂಗಲವ ಆಚರಣೆಯನ್ನು ಮಾಡೋದ್ರಿಂದ ನನ್ನ ಅಹಂಕಾರ ಅನ್ನೋದು ಕುಂಠಿತವಾಗ್ತದೆ. ಅದಲ್ಲದೆ ಇನ್ನೊಂದು ಮುಖ್ಯ ವಿಷಯ ಇದೆ, ಶಿಷ್ಟಾಚಾರ ಸಂಪ್ರದಾಯವನ್ನು ರಕ್ಷಣೆ ಮಾಡೋದಕ್ಕೆ. ಒಮ್ಮೊಮ್ಮೆ ಮಹಾತ್ಮರಾದಂತಹ ಭಗವತ್ಪಾದ ಶಂಕರರಂಥವರು ಕೂಡ ಮಂಗಲಾಚರಣೆಯನ್ನು ಮಾಡೋದನ್ನು ನೋಡ್ತೇವೆ. ಅದ್ರ ಉದ್ದೇಶ ಏನು? ಯದ್ಯದಾಚರತಿ ಶ್ರೇಷ್ಠ. ದೊಡ್ಡವ್ರು ಹೇಗೆ ನಡ್ಕೊಳ್ತಾರೆ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳುವ ಹಾಗೆ ದೊಡ್ಡವರನ್ನೇ ಚಿಕ್ಕವರು ಅನುಸರಿಸೋದ್ರಿಂದ ತಮಗೆ ಬೇಕಿಲ್ಲದಿದ್ದರೂ ನಿರಂತರ ಬ್ರಹ್ಮನಿಷ್ಠೆಯ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ರೂ ಕೂಡ ಸಾಮಾನ್ಯ ಜನರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಭಗವತ್ಪಾದರಂತವರು ಮಂಗಲಾಚರಣೆಯನ್ನು ಮಾಡಿದ್ದನ್ನು ನೋಡ್ತೇವೆ. ಒಟ್ಟಿನಲ್ಲಿ ನಿರ್ವಿಘ್ನತಾ ಸಿದ್ಧಿ, ಅಹಂಕಾರ ನಿವೃತ್ತಿ ಮತ್ತು ಶಿಷ್ಟಾಚಾರದ ಸಂಪ್ರದಾಯದ ರಕ್ಷಣೆಗಾಗಿ ಮಂಗಲಾಚರಣೆ ಮಾಡಲಿಕ್ಕೇ ಬೇಕು ಯಾವುದೇ ಪವಿತ್ರ ಕಾರ್ಯದ ಆರಂಭಕ್ಕೆ ಮೊದಲು. ಅದಕ್ಕೆ ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಶ್ಲೋಕವನ್ನು ನಾವು ಈಗ ಪಠಿಸೋಣ. ತಮಗೆಲ್ರಿಗೂ
ಗೊತ್ತಿರತಕ್ಕಂಥದ್ದೇ ಇದು. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇದು ಭಗವದ್ಗೀತೆ ಎನ್ನುವಂತಹ ಮಾತೆಯನ್ನು ಕುರಿತು ಇರುವ ಸ್ತುತಿ. ಇದಲ್ಲದೆ ಇನ್ನೊಂದು ಶ್ಲೋಕ ಇದೆ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಈ ಶ್ಲೋಕವು ಕೂಡ ಭಗವದ್ಗೀತೆಯನ್ನೇ ಸ್ತುತಿಸ್ತಾ ಇರತಕ್ಕಂಥದ್ದು. ಒಟ್ಟಿನಲ್ಲಿ 9 ಶ್ಲೋಕಗಳಲ್ಲಿ 2 ಗೀತಾ ಸ್ತುತಿ ಇದೆ. ಪಾರ್ಥಾಯ ಪ್ರತಿಬೋಧಿತಾಂ ಒಂದು, ಸರ್ವೋಪನಿಷದೋ ಗಾವೋ ಒಂದು. ಇದೆರಡು ಭಗವದ್ಗೀತೆಯನ್ನ ಸ್ತುತಿಸ್ತಕ್ಕಂತಹ ಒಂದು ಪ್ರಾರ್ಥನೆ. ಈ ಶ್ಲೋಕದ ಅರ್ಥವನ್ನ ನಾವು ನೋಡೋಣ ಇವಾಗ. ಓಂ ಪಾರ್ಥಾಯ ಪ್ರತಿಬೋಧಿತಾಂ. ಶ್ರೀಮದ್ ಭಗವದ್ಗೀತೆ ಅನ್ನೋದು ಪಾರ್ಥನಿಗಾಗಿ ಹೇಳಿರತಕ್ಕಂಥದ್ದು ಅಂತ. ಇದು ಸಂವಾದ ರೂಪದಲ್ಲಿ ಇರತಕ್ಕಂಥದ್ದು. ಶ್ರೀಕೃಷ್ಣ ಮತ್ತು ಪಾರ್ಥ ಅಂದ್ರೆ ಅರ್ಜುನನ ಮಧ್ಯೆ ಇರತಕ್ಕಂಥ ಸಂವಾದವಾಗಿದೆ. ಪಾರ್ಥನಿಗಾಗಿ ಭಗವದ್ಗೀತೆಯನ್ನು ಹೇಳ್ತಾನೆ. ಯಾಕಂದ್ರೆ ಅವನು ದೈವೀ ಗುಣವನ್ನು ಸಂಪನ್ನನಾಗಿದ್ದ, ಅದಕ್ಕೆ ಅರ್ಹನಾಗಿದ್ದ, ಅಧಿಕಾರಿಯಾಗಿದ್ದ. ಅಷ್ಟೇ ಅಲ್ಲ, ಅವನು ಕೇಳಿಕೊಂಡಿದ್ದ, ನನಗೆ ಉಪದೇಶವನ್ನು ಮಾಡು, ಶಾಧಿಮಾಂ ಪ್ರಪನ್ನಂ, ಶರಣಾಗತನಾಗಿದ್ದೇನೆ, ನನಗೆ ಉಪದೇಶ ಮಾಡುವಂತ ಕೇಳಿಕೊಂಡಿದ್ದ. ಕೇಳಿಕೊಂಡ ಮಾತ್ರಕ್ಕೆ ಉಪದೇಶ ಸಿಗುವುದಿಲ್ಲ, ಅದಕ್ಕೆ ಅರ್ಹತೆಯನ್ನು ಬೆಳೆಸಬೇಕು. ಮಾಶುಚ, ಪಾಂಡವನಾದಂತಹ ನೀನು ದೈವೀ ಗುಣ ಸಂಪನ್ನನಾಗಿದ್ದೀಯಾ ಅಂತ ಭಗವಂತನೇ ಹೇಳ್ತಾನೆ. ಅಂತಹ ದೈವೀ ಗುಣ ಸಂಪನ್ನನಾದ ಪಾರ್ಥ ಇದು ಇಲ್ಲಿ ಶಿಷ್ಯನಾಗಿದ್ದಾನೆ. ನಿಜವಾಗಿ ಪಾರ್ಥ ಅನ್ನುವ ಶಬ್ದದ ಅರ್ಥ ಪೃಥೆಯ ಮಗ ಅಂತ ಒಂದು ಅರ್ಥ. ಪೃಥ ಅಂದ್ರೆ ಕುಂತಿಗಿರುವ ಹೆಸರು. ಕುಂತಿ ಹುಟ್ಟು ಹೆಸರು ಪೃಥ. ಕುಂತಿ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಕುಂತಿ ಭೋಜನ ಅವಳನ್ನ ದತ್ತು ತೆಗೆದುಕೊಂಡಿದ್ದಂತೆ. ಆದ್ರಿಂದ ಅವಳಿಗೆ ತದನಂತರ ಕುಂತಿ ಅನ್ನೋ ಹೆಸರು ಬಂತು. ಹುಟ್ಟಿನ ಹೆಸರು ಪೃಥ ಅಂತ. ಆ ಪೃಥೆಯ ಮಗನಾದ್ರಿಂದ ಪಾರ್ಥ ಅನ್ನೋದು ಒಂದು ಹೆಸರು. ಇದ್ರ ಹಿಂದೆ ಒಂದು ಕಥೆಯನ್ನು ಕೂಡ ಹೇಳ್ತಾರೆ.